ಇದು 29ನೇ ಒಂದು ಸೆಷನ್. ವಿಶೇಷವಾಗಿ ಬಿಲೀವರ್ಸ್, ವಿಶ್ವಾಸಿಗಳ ಜೀವಿತದಲ್ಲಿ ಕಾಮನ್ ಆಗಿರುವ ಚಾಲೆಂಜಸ್, ಸಮಸ್ಯೆಗಳೇನು, ಅವರಿಗೆ ಯಾಕೆ ದೇವರಲ್ಲಿ ಇದ್ದರೂ ದೇವರ ಫಲವನ್ನು, ದೇವರ ಆಶೀರ್ವಾದವನ್ನು ಅನುಭವಿಸೋಕ್ಕಾಗ್ತಾ ಇಲ್ಲ ಎಂಬುವ ಕಾರ್ಯವನ್ನು ನಾವು ಧ್ಯಾನ ಮಾಡ್ತಾ ಬರ್ತಾ ಇದ್ದೀವಿ. ವಿಶೇಷವಾಗಿ ಈ ಸಿಂಪಲ್ಲಾಗಿ ಆತ್ಮದಲ್ಲಿ ಇನ್ನೂ ಒಂದು ಹಂತಕ್ಕೆ ನಾವು ಬೆಳೆಯೋದ್ರ ಬಗ್ಗೆ ಇರುವ ಕಾರ್ಯಗಳನ್ನು ಧ್ಯಾನ ಮಾಡ್ತಾ ಇರೋದ್ರ ಮೂಲಕ ಇವತ್ತು ಅನೇಕ ಸಾಕ್ಷಿಗಳು ಬರ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಆದ್ದರಿಂದ ನೀವು ಕೇಳ್ತಾ ಇರುವ ಸತ್ಯ ಅದು ಬರೀ ಮಾಹಿತಿ ಅಲ್ಲ, ನೀವು ಕೇಳ್ತಾ ಇರುವ ಸತ್ಯ ಅದು ಆತ್ಮವಾಗಿ ನಿಮ್ಮ ಜೀವಿತವನ್ನು ಬದಲಾಯಿಸುವ ಒಂದು ಕಾರ್ಯ. ನೀವು ಇರುವ ಪರಿಸ್ಥಿತಿಯಲ್ಲಿ ಇರಕೂಡ್ದು, ನೀವು ಇರುವ ಹಾಗೆ ಇರಕೂಡ್ದು, ನೀವು ಯಾವ ಒಂದು ಸ್ಟೇಟಲ್ಲಾದರೂ ಇರಿ, ದೇವರ ಉದ್ದೇಶ ನೀವು ಹೆಚ್ಚಳ ಆಗ್ತಾ ಇರಬೇಕು, ನೀವು ಬೆಳಿತಾನೇ ಇರಬೇಕು, ನೀವು ವಿಸ್ತಾರ ಆಗ್ತಾನೆ ಇರಬೇಕು, ದೇವರ ನಾಮ ಮಹಿಮೆ ಪಡ್ತಾನೆ ಇರಬೇಕು. ಸೊ ಇದು ಬಂದ್ಬಿಟ್ಟು ಒಂದು ಕಂಟಿನ್ಯೂಯಸ್ ಪ್ರಾಸೆಸ್. ಯಾಕೆ ಅಂತ ಹೇಳ್ತೀನಿ, ಯಾಕೆಂದರೆ ನಮ್ಮ ದೇವರು ಮಿತಿಯುಳ್ಳ ದೇವರಲ್ಲ, ಅವರು ಮಿತಿ ಇಲ್ಲದೇ ಇರುವ ಒಂದು ರೆಲೆಮಲ್ಲಿ ಇರೋರು. ಅವರ ಬಳಿಯಲ್ಲಿರೋದು ಯಾವುದು ಅಳತೆ ಮಾಡೋಕ್ಕಾಗಲ್ಲ. ಅದರಿಂದ ವಿ ಕೆನಾಟ್ ಗಿವ್ ಅ ಮಿನಿಮಮ್ ಮ್ಯಾಕ್ಸಿಮಮ್. ಇವತ್ತು ಇರೋದ್ರಲ್ಲಿ ಕಂಟೆಂಟ್ ಆಗಿರಬೇಕು ಅಂತ ಮಾತಾಡ್ತಾರೆ. ಅಂದರೆ ಇರೋದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡಿರೋ ಇಲ್ಲ. ನಮ್ಮ ದೇವರು ವಿಶಾಲವಾದ ದೇವರು, ಅವರು ಹೇರಳವಾದ ದೇವರು. ಅವರ ಹತ್ರ ಇರೋದನ್ನು ತಗೊಂಡು ಎಷ್ಟು ತಗೊಂಡು ತಿಂದ್ರೂ ಇಟ್ ಇಸ್ ಇನ್ಫೈನೈಟ್. ಅದು ಮಿತಿ ಇಲ್ಲದೇ ಇರೋ ಅಳತೆಯಲ್ಲಿ ಇರೋದ್ರಿಂದ ನಾವು ಎಷ್ಟು ಬೇಕಾದರೂ ನಮ್ಮ ತಂದೆ ಬಳಿಯಲ್ಲಿ ಇರೋದನ್ನ ತಗೊಂಡು ಅನುಭವಿಸ್ಬೋದು. ನಾನು ಹೇಳ್ತಾ ಇದ್ದೀನಿ, ಇಟ್ ಇಸ್ ನಮ್ಮ ಒಂದು ಆತ್ಮದಿಂದ ಹೊಂದಿಕೊಳ್ಳುವ ಕೆಪಾಸಿಟಿ ಮೇಲೆ ಇದೆ. ನೀವು ಎಷ್ಟು ದೇವರ ಬಳಿಯಲ್ಲಿ ಇರೋದನ್ನ ತಗೊಂಡು ಅನುಭವಿಸ್ತಾ ಇರೋದು, ಈ ಆ ಕೆಪಾಸಿಟಿ ಏನು ಅನ್ನುವ ವಿಷಯವನ್ನೇ ಇವತ್ತು ನಾನು ಎಂಫಸೈಸ್ ಮಾಡಿ ಹೇಳ್ತೀನಿ. ಸೊ ಅದರಿಂದ ಎಲ್ಲ ತುಂಬ ಗಮನವಾಗಿ ಕೇಳಿ. ಮತ್ತಾಯ 18:8-9 ಯಾರಾದರೂ ಕಮೆಂಟಲ್ಲಿ ಕೂಡ ಸ್ಕ್ರಿಪ್ಚರ್ ಹಾಕಿ. ಯಾಕಂದರೆ ನಾನು ಇವತ್ತು ನಾನು ಕನ್ನಡ ಸ್ಕ್ರಿಪ್ಚರ್ಸ್ಲ್ಲ ಹಾಕೋಷ್ಟು ಸಮಯ ಇರಲಿಲ್ಲ, ಸೊ ಹಂಗಾಗಿ ಇಂಗ್ಲೀಷಲ್ಲಿದೆ. ಸೊ ಯಾರಾದರೂ ಕನ್ನಡ ಸ್ಕ್ರಿಪ್ಚರ್ಸ್ನ ನೀವು ಚಾಟಲ್ಲಿ ಹಾಕಿ, ಅದನ್ನು ನಾನು ನೋಡ್ತೀನಿ. ಸೊ ಬ್ಲೆಸ್ಸಿಂಗ್ಸ್. ಇಫ್ your hand or foot causes you to sin, cut it off and cast it from you. It is better for you to enter into life lame or maimed rather than having 2 hands or 2 feet to be cast into the everlasting fire. ಇರುವ ಹಾಗೆ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ, ತುಂಬ ಗಮನದಿಂದ ಕೇಳಿ. ನಿಮ್ಮ ಕೈ ಅಥವಾ ಕಾಲು ಪಾಪ ಮಾಡುವಂತೆ ನಡೆಸುವುದಾದರೆ ಅದನ್ನು ಕಡಿದು ಬಿಸಾಕ್ಬಿಡಿ. ನೀವು ಆ ಕೈ ಕಾಲು ಇಲ್ಲದೆ ನೀವು 2 ಕೈ 2 ಕಾಲು ನಿತ್ಯವಾಗಿ ಅಗ್ನಿಯಲ್ಲಿ, ಬೆಂಕಿಯಲ್ಲಿ ಹೋಗಿ ಉರಿಯೋದಕ್ಕಿಂತ ಆ ಪಾಪ ಮಾಡಿದ ಒಂದು ಕೈ ಆದರೆ ಕಾಲಲ್ಲಿ ಕಡಿದಾಕ್ಬಿಡೋದು ಉತ್ತಮ. ಅದೇ ಥರ 9ನೇ ವಾಕ್ಯ ಹೇಳ್ತಾ ಇದೆ, ನಿಮ್ಮ ಕಣ್ಣು ಪಾಪ ಮಾಡುವ ರೀತಿಯಲ್ಲಿ ಒಂದು ಕಾರ್ಯವನ್ನು ಮಾಡಿರೋದಾದರೆ ಆ ಒಂದು ಕಣ್ಣನ್ನು ಕಿತ್ತು ಬಿಸಾಕ್ಬಿಡಿ. ನೀವು ಒಂದು ಕಣ್ಣಿನಿಂದ ಜೀವದ ಒಳಗಡೆ, ನಿತ್ಯ ಜೀವದ ಒಳಗಡೆ ಹೋಗೋದು ಉತ್ತಮ. ಇಲ್ಲ 2 ಕಣ್ಣುಗಳಿಂದ ನೀವು ನಿರಂತರವಾಗಿ ನರಕದ ಆ ಅಗ್ನಿಯಲ್ಲಿ ನಿರಂತರವಾಗಿ ನರಳಾಡ್ತಾ ಇರೋದು ತುಂಬ ಭಯಂಕರವಾದದ್ದು ಅಂತ. ಸೊ ಹಾಗಾದರೆ ಈಗ ಯಾವಾಗಲೂ ನಾನು ಒಂದು ಮಾತನ್ನು ಹೇಳ್ತಾ ಇರ್ತೀನಿ, ದೇವರ ವಾಕ್ಯಗಳನ್ನು ಬರೆದಿರುವ ಹಾಗೆ ನೀವು ಅರ್ಥ ಮಾಡಿಕೊಂಡು ಅದನ್ನೇ ಫಾಲೋ ಮಾಡ್ತಾ ಇರೋದಾದರೆ ನೀವು ನಿಜವಾಗ್ಲೂ ನಿಮಗೆ ಸತ್ಯ ತಿಳಿತಾ ಇಲ್ಲ ಅಂತ ಅರ್ಥ. ಇವತ್ತು 45,000 ಡಿನಾಮಿನೇಷನ್ಸ್ ಇದೆಯಂತೆ ಕ್ರಿಶ್ಚಿಯನ್ ಕಮ್ಯುನಿಟಿಯಲ್ಲೇ. ತಿಂಗಳ ಇನ್ಕ್ರೀಸ್ ಆಗ್ತಾ ಇದೆ. ಅದು ಇದಕ್ಕೇನು ಕಾರಣ ಅಂತ ಹೇಳಿದ್ರೆ, ಒಂದೊಂದು ಡಿನಾಮಿನೇಷನ್, ಈಗ ಅಷ್ಟು ಡಿನಾಮಿನೇಷನ್ ಹತ್ರ ಇರೋ ಬೈಬಲ್ ನೋಡಿದ್ರೆ ಎಲ್ಲ ಒಂದೇ ಥರ ಇರುತ್ತೆ, ಒಂದೇ ವಾಕ್ಯ ಇರುತ್ತೆ, ಓದೋದು ಒಂದೇ ಓದ್ತಾ ಇದ್ದಾರೆ. ಆದರೆ ಅಷ್ಟು ಜನನು ಅವರು ಅರ್ಥ ಮಾಡ್ಕೊಂಡಿರುವ ರೀತಿ, ಅವರು ಹೊಂದಿಕೊಳ್ಳುವ ಪ್ರಕಟಣೆ ಯಾವುದ್ರ ಮೇಲೆ ಇದೆಯೋ ಅದರಂತೆ ಒಬ್ಬೊಬ್ಬರು ಫಾಲೋ ಮಾಡ್ತಾ ಇದ್ದಾರೆ. ಈ ವಚನವನ್ನು ಕೂಡ ಸಹಜವಾಗಿ ಇದನ್ನ ಇರುವ ರೀತಿಯಲ್ಲಿ ನೋಡಿದ್ರೆ, ನಿನ್ನ ಕೈ ಪಾಪ ಮಾಡಿದ್ರೆ ಕಡ್ದು ಬಿಸಾಕು,
ನಿನ್ನ ಕಾಲು ಪಾಪ ಮಾಡಿದ್ರೆ ಕಡ್ದು ಬಿಸಾಕು, ನಿನ್ನ ಕಣ್ಣು ಪಾಪ ಮಾಡಿದ್ರೆ ಅದನ್ನ ಕಿತ್ತು ಬಿಸಾಕು. ಇದೇ ಇದರ ಅರ್ಥ. ಈಗ ಆದರೆ ಯಾರಾದರೂ ಆ ಥರ ಮಾಡಿದ್ದೀವಿ ನೋಡಿದ್ದೀರಾ? ಆ್ಯಕ್ಚುಲಿ ಇದೊಂದು ದೊಡ್ಡ ಒಂದು ಡಿಸ್ಕಷನ್ ಮ್ಯಾಟರ್. ಕರೆಕ್ಟಾಗಿ ಯಾವುದು ಫಾಲೋ ಮಾಡೋಕ್ಕಾಗುತ್ತೋ ಅದನ್ನು ಮಾತ್ರ ತಗೊಳ್ಳೋದು, ಯಾವುದು ಫಾಲೋ ಮಾಡೋಕ್ಕಾಗಲ್ವೋ ಅದನ್ನು ಬಿಟ್ಬಿಡೋದು. ಇವತ್ತು ಬೈಬಲಲ್ಲಿ ಎಲ್ಲಿದೆ ಅಂತ ಕೇಳೋರಿಗೆ, ಯಾಕಂದ್ರೆ ಅದ್ರ ಪ್ರಕಾರನೇ ಮಾಡಬೇಕು ಅಂತ ಹೇಳೋರಿಗೆ, ಇದರ ಪ್ರಕಾರನೇ ಅರ್ಥ ಮಾಡ್ಕೊಂಡಿದ್ರೆ, ಪಾಪ ಮಾಡಿದ್ರೆ ಅವ್ರ ಕೈನ ಕಟ್ ಮಾಡಬೇಕು, ಕಾಲನ್ನ ಕಟ್ ಮಾಡಬೇಕು, ಕಣ್ಣನ್ನ ಕಿತ್ತಾಕಬೇಕು. ಸೊ ಪಾಪ ಮಾಡಿದ್ರೆ ಇದನ್ನೆಲ್ಲ ಮಾಡಲ್ಲ. ಕರೆಕ್ಟಾಗಿ ಬೇರೆ ಅವ್ರಿಗೆ ಯಾವ್ದು ಅನುಕೂಲವಾಗಿದೆಯೋ ಅದನ್ನು ಮಾತ್ರ ಅದ್ರ ಪ್ರಕಾರ ಮಾಡಬೇಕು. ಸೊ ಇವತ್ತು ನಾನು ಇದನ್ನೆಲ್ಲ ನಿಮಗೆ, ಇದೆಲ್ಲ ಶರೀರದಲ್ಲಿ ಇರುವ ಕಾರ್ಯಗಳೇ ಅಲ್ಲ ಅನ್ನುವ ವಿಷಯವನ್ನು, ಒಂದು ಸತ್ಯವನ್ನು ಇವತ್ತು ಪ್ರಕಟಣೆಯಾಗಿ ನಿಮಗೆ ತಿಳಿಸುವಾಗ ತುಂಬ ಗಮನದಿಂದ ಕೇಳಿ. ಸೊ ಈ ವಚನ ಅದೇ ಥರ ಲೆಟ್ ಮೀ ಸ್ಟಾರ್ಟ್ ವಿತ್ ದಿಸ್ ಕಂಟೆಕ್ಸ್ಟ್. ಈ ಮತ್ತಾಯ 18ನೇ ಅಧ್ಯಾಯದ ಒಂದು ಸಾರಾಂಶನೇ ಏನಂದ್ರೆ, ಎಲ್ಲಿ ಆರಂಭವಾಗ್ತಾ ಇದೆ ಅಂತ ಹೇಳಿದ್ರೆ, ಹೂ ಇಸ್ ಗ್ರೇಟೆಸ್ಟ್ ಇನ್ ದ ಕಿಂಗ್ಡಮ್ ಆಫ್ ಹೆವೆನ್. ದೇವರ ರಾಜ್ಯದಲ್ಲಿ ಯಾರು ಗ್ರೇಟೆಸ್ಟ್, ಯಾರು ಒಂದು ಮಹಾನ್ ಅನ್ನುವ ಒಂದು ಪ್ರಶ್ನೆಗೆ ಅಲ್ಲಿಂದ ಶುರುವಾಗುತ್ತೆ. ಆಗ ಯೇಸು ಅವರು ಯಾವ ರೀತಿ ಇದನ್ನು ವಿವರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ದೇವರ ರಾಜ್ಯದಲ್ಲಿ ಒಂದು ಮಹಾನ್ ಅಂತ ಹೇಳುವ ಕಾರ್ಯ ಲೋಕದ ಪ್ರಕಾರ ಅಳತೆ ಮಾಡುವ ಒಂದು ವ್ಯಕ್ತಿ. ಈಗ ಲೋಕದ ಪ್ರಕಾರ ಒಬ್ಬನ ಮಹಾನ್ ಅಂತ ಹೇಳಿದ್ರೆ ಏನು ಮಾಡ್ತೀವಿ? ಎಂಥವ್ರನ್ನ ನಾವು ನೇಮಿಸ್ತೀವಿ? ಅವರು ಒಂದು ಮಹತ್ತಾದ ಕಾರ್ಯಗಳನ್ನ ಮಾಡಿರಬೇಕು, ಅವರು ಒಂದು ಸಾಧನೆಯನ್ನು ಮಾಡಿರಬೇಕು, ಅವರು ಒಂದು ಯಾರು ಮಾಡೋಕ್ಕಾಗದೇ ಇರುವ ಒಂದು ವಿಶೇಷತೆಯನ್ನು ಪ್ರಕಟಿಸಬೇಕು. ಸೊ ಅಂಥವ್ರನ್ನೇ ನಾವು ಮಹಾನ್ ಅಂತೀವಿ. ಆದರೆ ದೇವರ ರಾಜ್ಯದಲ್ಲಿ ಇಂಥ ವ್ಯಕ್ತಿನ ಮಹಾನ್ ಅನ್ನೋದು ಇಲ್ಲ. ಅದಕ್ಕೆ ನಾವು ಲೋಕದ ಪ್ರಕಾರ ಒಬ್ಬನನ್ನ ಮಹಾನ್ ಅಂತ ಹೇಳ್ತಾ ಇದ್ದೀವಿ, ಅಂತ ಗ್ರೇಟ್ ಅಂತ ಹೇಳ್ತಾ ಇದ್ದೀವಿ ಅಂದರೆ, ಅಂಥ ಒಂದು ಕ್ವಾಲಿಫಿಕೇಶನೋ ಅಂಥ ಒಂದು ಐಡೆಂಟಿಟಿನೋ ಆತ್ಮದ ಮಂಡಲದಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಯಾಕಂದರೆ ಲೋಕದ ಪ್ರಕಾರ ನೀನೇನು ಮಾಡಿದೆಯೋ ಅದ್ರ ಪ್ರಕಾರ ನಿನ್ನ ಒಂದು ಸ್ಟೇಟಸ್. ಆದರೆ ದೇವರ ರಾಜ್ಯದಲ್ಲಿ ವಾಕ್ಯ ಹೇಳ್ತಾ ಇದೆ, ಒಂದು ಮಗು ಎಷ್ಟು ತಗ್ಗಿಸಿ ಹ್ಯೂಮಿಲಿಟಿಯಿಂದ ವಿಧೇಯರಾಗ್ತಾ ಇದೆಯೋ, ಆ ಮಗುವ ಹಾಗೆ ಇರುವನೇ ದೇವರ ರಾಜ್ಯದಲ್ಲಿ ದೊಡ್ಡ ಮಹಾನಂತೆ. ಸೊ ಹಾಗಾದ್ರೆ ಹೂ ಇಸ್ ಗ್ರೇಟೆಸ್ಟ್ ಅಂತ ಹೇಳಿ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ. ಯಾರು ಏನಾದರೂ ಪ್ರೂವ್ ಮಾಡಿ ದೇವರೇ ನಾನು ನಿನಗೋಸ್ಕರ ಇದು ಮಾಡಿದ್ದೀನಿ ಅಂತ ಹೇಳಿದ್ರೆ, ಅವನು ದೇವರ ರಾಜ್ಯದಲ್ಲಿ ಕೆಳಗಡೆ ಮಟ್ಟದಲ್ಲಿ ಇರೋನು, ಈಸ್ ದ ಲೀಸ್ಟ್ ಪರ್ಸನ್. ಯಾಕಂದರೆ ದೇವರ ರಾಜ್ಯದಲ್ಲಿ ನೀವು ಬಂದು ಪರ್ಫಾರ್ಮೆನ್ಸ್ ಮಾಡಿ ಸರ್ಟಿಫಿಕೇಟ್ ತಗೊಳ್ಳೋ ಕಾರ್ಯ ಅಲ್ಲ. ದೇವರ ರಾಜ್ಯದಲ್ಲಿ ದೇವರನ್ನು ಅರಿತು, ದೇವರ ಜೊತೆ ಇರುವ ಸಂಬಂಧ, ದೇವರ ಜೊತೆ ಇರುವ ಅನ್ಯೋನ್ಯತೆ, ಐಕ್ಯತೆ, ಅವರನ್ನು ಅನುಭವಿಸಿ ಅವರನ್ನು ವ್ಯಕ್ತಪಡಿಸುವವನೇ ದೊಡ್ಡ ಮಹಾನ್. ಅದಕ್ಕೆ ಮಗುಗೆ ಅದನ್ನು ಹೋಲಿಕೆ ಮಾಡಿರೋದು ಯೇಸು. ಅದೇ ರೀತಿ ಅದು ಕೆಳಗಡೆ ಇರುವ ವಚನಗಳೆಲ್ಲ ಈ ಥರ ದೇವರನ್ನು ನಂಬಿ ಅವರನ್ನೇ ಸಾರಿ ಜೀವಿಸುವವರಿಗೆ ಯಾವ ಒಂದು ಪಾಪನೋ ಯಾವ ಒಂದು ತಪ್ಪು ನಿಮಿತ್ತವಾಗಿ ಅವರು ಜಾರಿ ಬೀಳದ ಹಾಗೆ ನೋಡ್ಕೋಬೇಕು. ಅವರು ಜಾರಿ ಬೀಳದ ಹಾಗೆ ಯಾರಾದರೂ ಮಾಡುವುದಾದರೆ ಅಂಥ ವ್ಯಕ್ತಿ, ಅಂದರೆ ಅವನ ಪಾಪ ಮಾಡುವ ಹಾಗೆ ಮಾಡುವ ವ್ಯಕ್ತಿ, ಅವನ ಕತ್ತಿಗೆ ಒಂದು ಕಲ್ಲನ್ನು ಕಟ್ಟಿ ಸಮುದ್ರಕ್ಕೆ ಹಾಕಬೇಕು ಅನ್ನುವ ರೀತಿಯಲ್ಲಿ ವಾಕ್ಯ ಹೇಳ್ತಾ ಇದೆ. ಸೊ ಈ ಒಂದು ಡಿಸ್ಕಷನ್ ಪಾಯಿಂಟ್ ಮೇಲೆ ಒಂದೊಂದಾಗಿ ವಿವರಿಸ್ತಾ ಬರ್ತಾ ಇರುವಾಗ ಅಲ್ಲಿ ಈ ಮಾತು ಬರ್ತಾ ಇದೆ ಏನಂತ, ದೇವರ ರಾಜ್ಯದಲ್ಲಿ ನೀವೊಂದು ತಪ್ಪನ್ನು ಮಾಡಿ ಪಾಪ ಮಾಡಿ ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯಗಳು ಇರುವುದಾದರೆ ನೀನು ದೇವರ ರಾಜ್ಯಕ್ಕೆ ಬರೋಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ನಿನ್ನಲ್ಲಿ ಆ ರೀತಿಯಾಗಿ ಏನಾಗಿದ್ರೆ ಅದು ಬಹಳ ಸೀರಿಯಸ್ ಆದ ವಿಷಯ ಅನ್ನೋದನ್ನು ವ್ಯಕ್ತಪಡಿಸೋದಕ್ಕೋಸ್ಕರ ಈ ಒಂದು ಸಾಮ್ಯವನ್ನು ಒಂದು ಎಕ್ಸಾಂಪಲ್ ಆಗಿ ನಮ್ಮ ಮನುಷ್ಯನಿಗೆ ಇದು ಎಷ್ಟು ಸೀರಿಯಸ್ ಆದ ಮ್ಯಾಟರ್ ಅನ್ನೋದು ಅರ್ಥ ಆಗೋಕ್ಕೋಸ್ಕರ ಮನುಷ್ಯನ ಭಾಷೆಯಲ್ಲಿ, ಮನುಷ್ಯನಿಗೆ ಅರ್ಥ ಆಗುವ ಭಾಷೆಯಲ್ಲಿ ಮನುಷ್ಯನಿಗೆ ಇದು ಎಷ್ಟು ಸಿವಿಯರಿಟಿ, ಇದರ ಒಂದು
ಇದು ಎಷ್ಟು ಸೀರಿಯಸ್ ಆದ ಮ್ಯಾಟರ್ ಅಂತ ಅರ್ಥ ಮಾಡ್ಕೊಳ್ಳೋಕ್ಕೋಸ್ಕರ ಈ ವಿಷಯವನ್ನು ಹೀಗೆ ಹೇಳಿದ್ದಾರೆ. ಸೊ ಹಾಗಾದ್ರೆ ಏನರ್ಥ? ನಿನ್ನ ಕಣ್ಣು ಬೇಕಾದರೂ ಹೋಗ್ಬೋದು, ನಿನ್ನ ಕೈ ಬೇಕಾದರೂ ಹೋಗ್ಬೋದು, ನಿನ್ನ ಕಾಲು ಬೇಕಾದರೂ ಹೋಗ್ಬೋದು, ಆದರೆ ನೀನು ಇದಕ್ಕಿಂತ ಸೀರಿಯಸ್ ಆದ ಮ್ಯಾಟರ್ ದೇವರ ರಾಜ್ಯದಲ್ಲಿ ಇರೋದು. ದೇವರ ರಾಜ್ಯದಲ್ಲಿ ಅವರ ಜೊತೆ ವಾಸ ಮಾಡೋದು ಅದಷ್ಟು ಬೆಲೆ ಉಳ್ಳದು, ಅದಷ್ಟು ವಿಶೇಷವಾದದ್ದು, ಅದಷ್ಟು ಪ್ರಾಮುಖ್ಯವಾದದ್ದು. ನಿನ್ನ ಆಕ್ಚುಲಿ ಇಫ್ ಯು ಆರ್ ಟ್ರೈಂಗ್ ಟು ಕಂಪೇರ್ ನಿನ್ನ ಶರೀರ ಪ್ರಕಾರವಾಗಿರುವ ಕಾರ್ಯಗಳನ್ನು ದೇವರ ರಾಜ್ಯದ ಕಾರ್ಯಗಳಿಗೆ ಹೋಲಿಕೆ ಮಾಡಿದ್ರೆ ನಿನ್ನ ಶರೀರ ಪ್ರಕಾರವಾಗಿರುವ ಕಾರ್ಯಗಳು ಎಲ್ಲ ಚಿಲ್ಲರೆ ಥರ, ಅಂದರೆ ಯಾವುದು ಅದ್ರ ಜೊತೆ ಹೋಲಿಕೆನೇ ಮಾಡೋಕ್ಕಾಗೋದಿಲ್ಲ. ಹಾಗಾದರೆ ಸಿಂಪಲ್ ಆಗಿ ಹೇಳಬೇಕಂದ್ರೆ ನಿನ್ನ ಶರೀರ ಪ್ರಕಾರವಾಗಿರುವ ಎಲ್ಲ ಕಾರ್ಯಗಳು ಅದಕ್ಕೆ ಯಾವ ಬೆಲೆನೂ ಇಲ್ಲ ಅನ್ನುವ ರೀತಿಯಲ್ಲಿ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಒಂದು ಮಗು ಯಾವ ರೀತಿ ತನ್ನನ್ನು ಒಪ್ಪಿಸಿಕೊಟ್ಟು ತಗ್ಗಿಸಿ ಹೇಳುವುದನ್ನು ವಿಧೇಯರಾಗ್ತೋ ಆ ರೀತಿ ಆ ಮಗುವ ಹಾಗೆ ಇರುವವರು, ಅವರ ಜೊತೆ ಇರುವವರು ಅವರ ದೇವರ ನಿತ್ಯ ಜೀವವನ್ನು ಅನುಭವಿಸುವರು. ಅಂಥವ್ರಿಗೆ ಯಾರು ಪಾಪದಲ್ಲಿ ಜಾರಿ ಮಾಡಿದ ಹಾಗೆ ಅವ್ರನ್ನ ಟೆಂಪ್ಟ್ ಮಾಡಬೇಡಿ, ಡಿಸ್ಟರ್ಬ್ ಮಾಡಬೇಡಿ. ಆ ರೀತಿ ಮಾಡುವವರಿಗೆ ಎಂಥ ಕಾರ್ಯ ನಡೆಯುತ್ತೆ ಅನ್ನೋದನ್ನು ಇಲ್ಲಿ ವಿವರಿಸ್ತಾ ಇದ್ದಾರೆ. ಈ ಅಧ್ಯಾಯ ಪೂರ್ತಿ ಒಂದೊಂದು ವಚನದಲ್ಲೂ ಪವರ್ಫುಲ್ ಆದ ರೆವಲೇಷನ್ ಇದೆ. ಸೊ ಈಗ ಎಲ್ಲ ನೋಡೋಕ್ಕೆ ನಮಗೆ ಸಮಯ ಇಲ್ಲ. ಅದರಿಂದ ಇವತ್ತು ಈ 18th verse 8, 9 ಇದರ ಒಂದು ನಿಜವಾದ ಸತ್ಯ ಏನು, ಇದರ ಅರ್ಥ ಏನು, ಇವತ್ತು ವಿಶ್ವಾಸಿಗಳಾಗಿ ಇವತ್ತು ನೀವು ಯಾವ್ಯಾವ ಊರದಲ್ಲಿ ಇದ್ದೀರೋ, ನಿಮ್ಮ ಕಲ್ಚರ್, ನಿಮ್ಮ ಒಂದು ಕೆಲಸ, ಇವತ್ತಿಗೆ ಇದು ಯಾವ ರೀತಿ ಹೋಲಿಕೆ ಆಗುತ್ತೆ, ಈ ಮಾತು ಇವತ್ತು ನಮಗೆ ಯಾವ ಭಾವನೆಯಲ್ಲಿ ಯಾವ ಅರ್ಥದಿಂದ ನಾವು ಇದನ್ನು ಅರ್ಥ ಮಾಡ್ಕೊಂಡು ಫಾಲೋ ಮಾಡಬೇಕು ಅನ್ನುವ ಕಾರ್ಯಗಳನ್ನು ನಾನು ವಿವರಿಸ್ತೀನಿ. ತುಂಬ ಗಮನದಿಂದ ಕೇಳಿ. ಸೊ ಫಸ್ಟ್ ಆಫ್ ಆಲ್ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ, ದೇವರ ಜೊತೆ ಐಕ್ಯತೆಯಲ್ಲಿದ್ದು ಅವರನ್ನು ಅನುಭವಿಸದೇ ಇರುವ ರೀತಿಯಲ್ಲಿ ನಿಮಗೆ ಯಾವುದೇ ತಡೆಯವಾಗಿದ್ರೂ ಅದನ್ನು ಕಟ್ ಮಾಡಬೇಕು. ಸೊ ಈಗ let me start with this. First thing is, okay, ನಾನೊಂದು ಪ್ರಶ್ನೆ ಕೇಳ್ತೀನಿ ನಿಮಗೆ. ನಿಮ್ಮ ಕೈ ತಪ್ಪು ಮಾಡಿದರೆ, ಪಾಪ ಮಾಡೋಕೆ ಇದ್ದರೆ ಕೈನ ಕಟ್ ಮಾಡಿ. ನಿಮ್ಮ ಕಾಲು ತಪ್ಪು ಮಾಡಿದರೆ, ಪಾಪ ಮಾಡಿದರೆ ಕಾಲನ್ನ ಕಟ್ ಮಾಡಿ. ಈಗ ನಾನು ನಿಜವಾಗ್ಲೂ ಸೀರಿಯಸ್ ಆಗಿ ಕೇಳ್ತಾ ಇದ್ದೀನಿ, ಅವನೇನಾದರೂ ಮನುಷ್ಯ ಪಾಪ ಮಾಡಿ ಅವನ ಒಂದು ಕಾಲನ್ನ ಕಟ್ ಮಾಡಿಬಿಟ್ಟ, ಇಲ್ಲ ಒಂದು ಕೈನ ಕಟ್ ಮಾಡಿಬಿಟ್ಟ ಅಂತ ಹೇಳಿದರೆ ಅವನು ದೇವರ ರಾಜ್ಯ ಹೋಗ್ತಾ ಇದ್ನ? ನಾನು ಹೇಳ್ತಾ ಇದ್ದೀನಿ, ಹೋಗೋದಿಲ್ಲ. ಯಾಕಂದರೆ ಆ ರೀತಿಯಾಗಿ ಒಬ್ಬ ಮನುಷ್ಯ ಪಾಪ ಮಾಡಿ ಅವನೇ ಅದಕ್ಕೆ ಒಂದು ಪರಿಹಾರವನ್ನು ಹುಡ್ಕೊಂಡು ಅವನಿಂದ ನಿಭಾಯಿಸುವುದಾದರೆ ಅಲ್ಲಿ ಯೇಸು ಬೇಕಾಗೇ ಇರಲಿಲ್ಲ. ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ಯೇಸು ಮರಣ ಒಂದು ಅವಶ್ಯಕತೆ ಇರಲಿಲ್ಲ, ಮತ್ತೆ ಪುನರ್ತನ ಅನ್ನೋ ಒಂದು ಕಾರ್ಯ ಇರ್ತಾ ಇರಲಿಲ್ಲ. ಸೊ ಹಾಗಾದರೆ ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ, ಬೈಬಲಲ್ಲಿ ಈ ರೀತಿಯಾಗಿ ಮಾಡಿ 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 ಅಂತ ಹೇಳುವಾಗೆಲ್ಲ ಒಂದು ಇನ್ಸ್ಟ್ರಕ್ಷನ್ ಥರ ಕೊಟ್ಟು, ನೀನು ಈ ಥರ ಮಾಡಿದ್ರೆ ಹಿಂಗಾಗುತ್ತೆ, ಈ ಥರ ಮಾಡದಿದ್ರೆ ಹಿಂಗಾಗುತ್ತೆ ಅಂತ ಕಾರ್ಯಗಳೆಲ್ಲ ಯಾರಿಗೆ ಅಂತ ಹೇಳಿದ್ರೆ ಯೇಸು ಕ್ರಿಸ್ತನಲ್ಲಿ ಇಲ್ಲದೇ ಇರುವ ತನಕ. ಯಾವಾಗ ಯೇಸು ಕ್ರಿಸ್ತನು ಬಂದ ಮೇಲೆ ಅವರು ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ ಪುನರ್ತನದ ಆದ ಮೇಲೆ ಎಲ್ಲ ನಾವು ಮಾಡಬೇಕಾಗಿರೋದೆಲ್ಲ ಕೃಪೆಯಾಗಿ ಅವರು ಕೊಟ್ಟಿರೋದನ್ನ ನಂಬಿಕೆಯಿಂದ ತಗೊಂಡು ಅನುಭವಿಸೋದಷ್ಟೇ ನಮ್ಮ ಕೆಲಸ. ಸೊ ಹಾಗಾದರೆ ನೀವು ಪಾಪ ಮಾಡಿ ಕಣ್ಣು ತೆಗೆದಾಕಿದ್ರು, ಕಾಲು ಕಟ್ ಮಾಡಿದ್ರು, ಕೈ ಕಟ್ ಮಾಡಿದ್ರು, ಯೇಸು ಮಾತ್ರ ನಿಮ್ಮಲ್ಲಿ ಇಲ್ಲ ನೀವು ಯೇಸುವಲ್ಲಿ ಇಲ್ಲ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡಿರಲಿಲ್ಲ ಅಂದರೆ ನೀವು ನಿತ್ಯ ಜೀವನ ಅನುಭವಿಸೋಕ್ಕೆ ಸಾಧ್ಯನೇ ಇಲ್ಲ. ಸೊ ಹಾಗಾದರೆ ಇಲ್ಲಿ ಯೇಸು ವಿವರಿಸುವಾಗ ಇದೇನೋ ತನ್ನ ಶರೀರದ ಭಾಗಗಳನ್ನ ಕಟ್ ಮಾಡಿ ಬಿಸಾಕ್ಬಿಟ್ರೆ ಪಾಪ ಎಲ್ಲ ಪರಿಹಾರ ಆಗ್ಬಿಡುತ್ತೆ ಅನ್ನುವ ರೀತಿಯ ಅದರ ಅರ್ಥ ಅಲ್ಲವೇ ಅಲ್ಲ. ಲೆಟ್ ಮೀ ಕಮ್ ಟು ದ ಇಂಪಾರ್ಟೆಂಟ್ ಪ್ರಿನ್ಸಿಪಲ್. ಈಗ ನೋಡಿ, ನೀವು ಅದೇ ಥರ ನಾನು ಹೇಳ್ತಾ ಇದ್ದೀನಿ, ಐ ವಿಲ್ ಆಲ್ಸೋ ಆನ್ಸರ್. ನಾವು ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ ಮೇಲೆ
ಇಂಥ ಒಂದು ಸತ್ಯವನ್ನು ಕೇಳ್ತಾ ಇದ್ದೀವಿ, ಫಾಸ್ಟಿಂಗ್ ಇರ್ತಾ ಇದ್ದೀವಿ, ದೇವರ ವಾಕ್ಯ ಧ್ಯಾನ ಮಾಡ್ತಾ ಇದ್ದೀವಿ, ಇಲ್ಲ ಸೇವೆಯಲ್ಲಿ ಬಲವಾಗಿ ಕಾರ್ಯ ಮಾಡ್ತಾ ಇದ್ದೀವಿ, ಅಂಥ ಒಂದು ಆತ್ಮದಲ್ಲಿ ಮೆಚ್ಚರಾಗಿರೋರು ಪಾಪನೇ ಮಾಡ್ತಾ ಇಲ್ವಾ? ಯಾರಾದರೂ ಪಾಪನೇ ಮಾಡ್ತಾ ಇಲ್ಲ ಅಂತ ಹೇಳಿದ್ರೆ ಅಂಥ ಸುಳ್ಳುಗಾರರು ಇಲ್ಲವೇ ಇಲ್ಲ. ಯಾಕಂದರೆ ಯೇಸು ಒಬ್ಬರೇ ಪಾಪವಿಲ್ಲದೆ ಈ ಭೂಮಿಯಲ್ಲಿ ಜೀವಿಸಿದ್ದು. ಈ ಭೂಮಿಯಲ್ಲಿ ಈ ಪಾಪದ ಲೋಕದಲ್ಲಿ ಜೀವಿಸುವ ಪ್ರತಿಯೊಬ್ಬರು ಅವರು ಬರೋ ತನಕ ಯಾವುದಾದ್ರೂ ಒಂದು ನಮ್ಮಲ್ಲಿ ಕೊರತೆ ಇರ್ತಾನೆ ಇರುತ್ತೆ. ನಾವು ಏನು ಮಾಡ್ತಾ ಇದ್ದೀವಿ, ವಿ ಆರ್ ರಿನ್ಯೂವಿಂಗ್ ಆ್ಯಂಡ್ ಟ್ರಾನ್ಸ್ಫಾರ್ಮಿಂಗ್ ಅವರ್ ಸೆಲ್ಫ್ ಇನ್ ದ ಸ್ಪಿರಿಟ್, ಇನ್ ದ ಸೋಲ್, ಇನ್ ದ ಬಾಡಿ. ಅದರಿಂದ ಈ ಭೂಮಿಯಲ್ಲಿ ಎಷ್ಟು ಬೈಬಲ್ ಅರ್ದು ಕೊಡ್ದಿದ್ದೀನಿ, ನನಗೆಲ್ಲ ಗೊತ್ತು, ನಾನು ಏನು ಪಾಪ ಮಾಡಿಲ್ಲ ಅಂತ ಹೇಳುವ ವ್ಯಕ್ತಿ ಕೂಡ ಪಾಪ ಮಾಡಿಲ್ಲ ಅಂತ ಹೇಳುವ ಕಾರ್ಯ ಅವನ ಸ್ಟ್ಯಾಂಡರ್ಡ್ ಪ್ರಕಾರ ಪಾಪ ಮಾಡಿಲ್ಲ. ಅದನ್ನು ದೇವರ ಸ್ಟ್ಯಾಂಡರ್ಡ್ ಕಂಪೇರ್ ಮಾಡಿದ್ರೆ ಅವನು ದೊಡ್ಡ ಪಾಪಿಯಾಗಿರ್ತಾನೆ. ಹಾಗಾದ್ರೆ ಏನರ್ಥ? ಪಾಪನೇ ಮಾಡಿಲ್ಲ ಅಂದರೆ ದಿಸ್ ವಾಸ್ ಅ ವೆರಿ ರೀಸನ್. ಈ ಫ್ಯಾರಿಸೀಸ್ ಸ್ಯಾಡಸೀಸ್ ಅಲ್ಲ, ನಮಗೆ ದೇವರ ಬಗ್ಗೆ ಗೊತ್ತು, ನಾವು ಹೆಂಗೆ ಫಾಲೋ ಮಾಡ್ತಾ ಇದೀವಿ ಅಂತ ಗೊತ್ತು, ಅವ್ರು ಹೇಳಿದ ಕಾರ್ಯ ಎಷ್ಟು ಕ್ರಮವಾಗಿ ಮಾಡ್ತಾ ಇದೀವಿ ಅಂತ ಗೊತ್ತು ಅಂತ ಹೇಳಿದ ವ್ಯಕ್ತಿಗಳೇ ದೊಡ್ಡ ಪಾಪಿಯಾಗಿದ್ದಾರೆ ದೇವರ ಮುಂದೆ. ಸೊ ಹಾಗಾದರೆ ನಾನು ಹೇಳ್ತಾ ಇದ್ದೀನಿ, ಇದು ನಾವು ಏನೋ ಒಂದು ಮಾಡಿ ಪರಿಶುದ್ಧವಾಗಿ ಜೀವಿಸುವ ಕಾರ್ಯ ಅಲ್ಲ. ಸೊ ಈಗ ಇನ್ನೊಂದು ಪ್ರಿನ್ಸಿಪಲ್ ಬರ್ತೀನಿ. ನಾನು ಹೇಳುವ ಕಾರ್ಯಗಳನ್ನ ನೀವು ಆತ್ಮದಿಂದ ನೀವು ಹೊಂದಿಕೊಳ್ಳಿ. ಈಗ ನಿಮ್ಮ ಕೈ ಒಂದು ಕಾರ್ಯವನ್ನು ಮಾಡ್ತಾ ಇದೆ, ನಿಮ್ಮ ಕಾಲು ಒಂದು ಕಡೆ ಹೋಗ್ತಾ ಇದೆ, ನಿಮ್ಮ ಕಣ್ಣು ಒಂದನ್ನು ನೋಡ್ತಾ ಇದೆ. ನಿಮ್ಮ ಕೈ, ಕಾಲು, ಕಣ್ಣು ಅದನ್ನು ತೆಗೆದು ಬಿಟ್ರೆ ಎಲ್ಲ ಸರಿ ಹೋಗ್ಬಿಡುತ್ತಾ? ಎಷ್ಟು ಜನಕ್ಕೆ ಅರ್ಥ ಆಗ್ತಾ ಇದೆ? ನಿಮ್ಮ ಶರೀರದ ಅಂಗಗಳು ಇಟ್ ಈಸ್ ಅ ಸ್ಲೇವ್. ಇದು ಒಂದು ದಾಸ, ಇದು ಬರೀ ಕೆಲಸ ಮಾಡುವ ಒಂದು ಸರ್ವೆಂಟ್, ಒಂದು ಕೆಲಸಗಾರನ ಥರ. ಅದಕ್ಕೆ ಇನ್ಸ್ಟ್ರಕ್ಷನ್ ಅಂತ ಒಂದು ಬಂದರೆ, ಮೈಂಡ್ ನಿಮ್ಮ ಯೋಚನೆ ಏನಿದೆಯೋ ಆ ಯೋಚನೆ ಅಂತೆ ನಿಮ್ಮ ಕಾರ್ಯಗಳಿರೋದು. ಫಾರ್ ಎಕ್ಸಾಂಪಲ್, ಈಗ ನಾನು ನೀರು ಕುಡಿಬೇಕು ಅಂತ ಒಂದು ಮನಸ್ಸು ಬಂದ್ರೇ, ನನಗೆ ಬಾಯಾರಿಕೆ ಆದ್ರೇ ಆವಾಗ ನೀರು ಎಲ್ಲಿದೆ ಅಂತ ನನ್ನ ಕಣ್ಣು ನೋಡೋದು, ಇರುವ ಜಾಗಕ್ಕೆ ನನ್ನ ಕಾಲು ನಡೆಯೋದು, ಅದನ್ನು ಬಾಟ್ಲನ್ನ ಕೈ ಎತ್ತೋದು, ನನ್ನ ಬಾಯಿ ಅದನ್ನು ಕುಡಿಯೋದು, ನನ್ನ ಹೊಟ್ಟೆ ಅದನ್ನು ತುಂಬಿಸೋದು. ಸೊ ಹಾಗಾದರೆ ನನ್ನ ಶರೀರವೇ ತನ್ನಷ್ಟಕ್ಕೆ ತಾನಾಗಿ ಏನೇನೋ ಮಾಡೋಕ್ಕೆ ಸಾಧ್ಯವಿಲ್ಲ. ಶರೀರ ಬಂದ್ಬಿಟ್ಟು ಇಟ್ ಈಸ್ ಡ್ರಿವನ್, ಇಟ್ ಈಸ್ ಇನ್ಫ್ಲೂಯೆನ್ಸ್ಡ್. ನೀವು ಏನು ಮಾಡಬೇಕು ಅಂತ ಏನು ಡೈರೆಕ್ಟ್ ಮಾಡ್ತಾ ಇದ್ದೀರೋ ಅದರಂತೆ ಶರೀರ ಮಾಡುತ್ತೆ ಹೊರತು ಶರೀರವೇ ಇದನ್ನು ಮಾಡೋದಿಲ್ಲ. ಸೊ ಹಾಗಾದರೆ ಏನರ್ಥ? ಫಸ್ಟ್ ಅರ್ಥ ಮಾಡ್ಕೊಳ್ಳೋಣ. ನಿನ್ನ ಕೈ ತಪ್ಪು ಮಾಡಿದ್ರೆ, ಕಾಲು ತಪ್ಪು ಮಾಡಿದ್ರೆ, ಕಣ್ಣು ಪಾಪ ಮಾಡಿದ್ರೆ ಅಂತ ಹೇಳಿದ್ರೆ ಇದು ಕಣ್ಣು ಕೈ ಕಾಲು ಮಾಡುವ ಕಾರ್ಯ ಅಲ್ಲ. ಸೊ ಹಾಗಾದ್ರೆ ಈ ಕಣ್ಣು ನೋಡುವುದಕ್ಕೆ ಏನು ಕಾರಣ? ಈ ಕೈ ಈ ಥರ ಮಾಡೋದಕ್ಕೆ ಏನು ಕಾರಣ? ಇದು ಕಾಲು ಇಲ್ಲಿಗೆ ಹೋಗೋದಕ್ಕೆ ಏನು ಕಾರಣ? ಅದನ್ನು ಕಂಡುಹಿಡಿಬೇಕು. ಈಗ ಅದನ್ನು ವಿವರಿಸುವಾಗ ತುಂಬ ಗಮನದಿಂದ ಕೇಳಿ. ಸೊ ಅಫ್ಕೋರ್ಸ್ ಒಂದು ಸತ್ಯ ಏನಂತ ಹೇಳಿದ್ರೆ, ನಾವು ಪಾಪವನ್ನೇ ಮಾಡ್ತಾ ದೇವರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯ ಇಲ್ಲ. ಪಾಪದ ಸ್ವಭಾವದಲ್ಲೇ ಇದ್ದು ದೇವರ ರಾಜ್ಯಕ್ಕೆ ಹೋಗಕ್ಕೆ ಸಾಧ್ಯನೇ ಇಲ್ಲ. ಸೊ ಇಲ್ಲಿ ನಾನು ಎಂಫಸೈಸ್ ಮಾಡುವ ಕಾರ್ಯ ಏನಂತ ಹೇಳಿದ್ರೆ, ನೀವು ಪಾಪ ಮಾಡಿದ್ರೂ ಪರವಾಗಿಲ್ಲ ಅಂತ ಅಡ್ವೈಸ್ ಮಾಡ್ತಾ ಇಲ್ಲ. ನೀವು ಪಾಪ ಮಾಡದೇ ಇರೋಕ್ಕಾಗಲ್ಲ, ಆದರೆ ಪಾಪದಿಂದ ನಿಮ್ಮನ್ನು ಬಿಡುಗಡೆ ಮಾಡುವವರು ಯಾರು, ಪಾಪದಿಂದ ಯಾವ ರೀತಿ ಹೊರಗಡೆ ಬರ್ತಾ ಇದ್ವಿ, ಆ ಪಾಪದ ಸ್ವಭಾವದಿಂದ ನಾವು ಮತ್ತೆ ಆ ಕಡೆ ಹೋಗಬಾರ್ದು, ಮಾಡಬಾರ್ದು ಅನ್ನುವ ಆ ಕಾರ್ಯ ಹೇಗೆ ನಡೆಯುತ್ತೆ ಅನ್ನುವ ವಿಷಯಗಳನ್ನ ತಿಳಿಸಿ ತುಂಬ ಗಮನದಿಂದ ಕೇಳಿ. ಯಾಕಂದರೆ ನಾವು ಇವತ್ತು ನಾವು ಎಲ್ಲಿ ತಪ್ಪು ಮಾಡ್ತಾ ಇದ್ದೀವಿ ಅಂತ ಹೇಳ್ತೀನಿ. ದೇವರಿಗೆ ಪ್ರಿಯ ಇಲ್ಲದೆ ಇರುವ ಒಂದು ಕಾರ್ಯವನ್ನು ನಾವು ಮಾಡಿದ್ರು ಈಗ ಅದು ತಪ್ಪು, ಇದು ಮಾಡಬಾರ್ದು ಅನ್ನುವ ಒಂದು ಭಾವನೆ ನಮ್ಮಲ್ಲಿ ಉಂಟಾಗಬೇಕು. ಈಗ ದರ್ ಆರ್ ಡಿಫರೆಂಟ್ ಫೇಸಸ್ ಇದರಲ್ಲಿ. ಒಬ್ಬರು ದೇವರ ಬಗ್ಗೆ ಒಂದು ಅರಿವು ಇಲ್ಲದೆ, ಸೇ ಫಾರ್ ಎಕ್ಸಾಂಪಲ್, ಈಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಳ್ಳದೆ ಇರೋನು, ಅವನ ಸ್ವಭಾವವೇ ಪಾಪದ ಸ್ವಭಾವ. ಅದರಿಂದ ಅವನ ಪಾಪದ ಕಾರ್ಯಗಳು ಅವನಿಗೆ ಒಂದು ಗಿಲ್ಟ್ ಕಾನ್ಷಿಯಸ್ಸೇ ಬರೋದಿಲ್ಲ.
ಅವನಿಗೆ ಅದು ತಪ್ಪು ಅನ್ನೋದೇ ಗೊತ್ತಾಗಲ್ಲ. ಫಾರ್ ಎಕ್ಸಾಂಪಲ್, ಆ ಪ್ರೊಫೆಷನಲ್ ಮರ್ಡರರ್ ಇದ್ದಾನೆ ಅನ್ಕೊಳ್ಳಿ, ಪ್ರೊಫೆಷನಲ್ ಆಗಿ ದುಡ್ಡು ಕೊಟ್ರೆ ಕೊಲೆ ಮಾಡೋನು ಅವನು. ಅಂಥವ್ನಿಗೆ ಹೋಗ್ಬಿಟ್ಟು ಕೊಲೆ ಮಾಡೋದ್ರ ಬಗ್ಗೆ ಅದು ತಪ್ಪು, ಇದು ಪಾಪ ಅಂತೆಲ್ಲ ಗೊತ್ತಿದ್ರೆ ಅವ್ನು ಮಾಡ್ತಾ ಇದ್ನ, ಅವನಿಗೆ ಅದು ಒಂದು ತಪ್ಪು ಅಂತ ಅನಿಸೋದೇ ಇಲ್ಲ. ಯಾಕಂದ್ರೆ ಪಾಪದ ಸ್ವಭಾವ ಅವನ್ನ ಆಳ್ವಿಕೆ ಮಾಡ್ತಾ ಇರೋದ್ರಿಂದ ಅವನು ಮಾಡುವುದೇ ಅವನಿಗೆ ಸರಿಯಾಗಿ ಕಾಣ್ತಾ ಇರುತ್ತೆ. ಈ ತಪ್ಪು ಅನ್ನುವ ಒಂದು ಗಿಲ್ಟ್ ಕಾನ್ಷಿಯಸ್ ಯಾರಿಗೆ ಉಂಟಾಗುತ್ತಂದ್ರೆ, ಈಗ ಯೇಸುವನ್ನು ಸ್ವಂತ ರಕ್ಷಕನಾಗಿ ಸ್ವೀಕಾರ ಮಾಡಿಕೊಂಡ ಮೇಲೆ ನಾವು ಈ ರೀತಿಯಾಗಿ ಇರಬಾರ್ದು ಅಂತ ಗೊತ್ತಿದ್ರು ಅದನ್ನ ಮಾಡುವಾಗ ನಮಗೆ ಚುಚ್ಚುತ್ತೆ. ಈಗ ಅಯ್ಯೋ ನಾನು ಹಿಂಗೆ ಮಾಡಬಾರ್ದು, ಇದು ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯ. ಅದಕ್ಕೆ ಒಂದು ಕಡೆ ಪಾಲ್ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ, ನನಗೆ ಗೊತ್ತು ದೇವರು ಇದನ್ನ ಮಾಡುವಂತ ಬಯಸ್ತಾ ಇದ್ದಾರೆ, ಆದರೆ ಅದನ್ನ ನಾನು ಮಾಡ್ತಾ ಇಲ್ಲ. ಆದರೆ ಇದನ್ನ ಮಾಡಬಾರ್ದು ಅಂತ ಗೊತ್ತು, ಆದರೂ ನಾನು ಅದನ್ನೇ ಮಾಡ್ತಾ ಇದ್ದೀನಿ. ಸೊ ಹಾಗಾದ್ರೆ ಯಾಕೆ ಇದು? ಈಗ ನಾನು ಹೇಳ್ತಾ ಇದ್ದೀನಿ, ಈಗ ಯಾರಾದರೂ ಇಂಥ ಒಂದು ಪರಿಸ್ಥಿತಿಯಲ್ಲಿ ಒಂದು ಕೆಟ್ಟ ಅಭ್ಯಾಸದಿಂದ ಸಮ್ ಬ್ಯಾಡ್ ಹ್ಯಾಬಿಟ್ಸ್, ಇಲ್ಲ ಅಡಿಕ್ಷನ್ನು, ಸೀಕ್ರೆಟ್ಸನ್ನು, ಈ ಥರ ಏನೋ ಒಂದು ತಪ್ಪು ಏನೋ ಒಂದು ಇದ್ರೆ, ಇವತ್ತು ಇದನ್ನು ಫುಲ್ಲಾಗಿ ಕೇಳಿ. ಫಸ್ಟ್ ನೀವು ಅಲ್ಲಿ ಆ ಒಂದು ಕಾನ್ಷಿಯಸ್ನೆಸ್ ಇಂದ ನೀವು ಬಿಡುಗಡೆ ಆಗಬೇಕು. ಆವಾಗಲೇ ನೀವು ಪಾಪದಿಂದ ಬಿಡುಗಡೆ ಆಗಿ ನಿಮಗೆ ಒಂದು ನಿಮ್ಮ ಪ್ರಾಣದಲ್ಲಿ ಬಿಡುಗಡೆ ಆದ್ರೇ ಶರೀರದಲ್ಲಿ ಬಿಡುಗಡೆ. ಸೊ ಅದರಿಂದ ನಿಮ್ಮ ಸೋಲ್, ನಿಮ್ಮ ಮನಸ್ಸು, ನೀವು ಕೇಳ್ತಾ ಇರುವ ಸತ್ಯ ನಿಮ್ಮನ್ನು ಅದು ಸತ್ಯವು ಬದಲಾಯಿಸಬೇಕು. ಸೊ ಅದೇ ಇವತ್ತು ಬಿಡಿಸಿ ಹೇಳುವ ಕಾರ್ಯ. ಇವತ್ತು ನಾನು ನಿಮಗೆ ಎಂಫಸೈಸ್ ಮಾಡಿ ಎಲ್ಲಿದೆ ಆ ಬಿಡುಗಡೆ. ನಾವು ಸಹಜವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ, ಪಾಪದ ನಿಮಿತ್ತವಾಗಿ ಬಿದ್ದಿರುವ ಈ ಲೋಕದಲ್ಲಿ ಎಲ್ಲ ಮನುಷ್ಯರು ಪಾಪದ ಸ್ವಭಾವದಲ್ಲೇ ಇದ್ದಾರೆ, ಪಾಪನೇ ಡಿಫಾಲ್ಟ್ ಆಗಿ ಮಾಡ್ತಾ ಇದ್ದಾರೆ. ಅಂಥ ಒಂದು ಲೋಕದಲ್ಲಿ ಪಾಪ ಮಾಡಬೇಡ, ನೀನು ತಪ್ಪು ಮಾಡಬೇಡ ಅಂತ ಹೇಳಿ ಅಷ್ಟು ಈಸಿಯಾಗಿ ಮಾಡದೇ ಇದ್ದಿದ್ರೆ ಈ ಲೋಕನೇ ಎಲ್ಲ ಅದ್ಭುತವಾಗಿರ್ತಾ ಇತ್ತು. ಆದರೆ ಸತ್ಯ ಏನಂತ ಹೇಳಿದ್ರೆ, ಪಾಪ ಮಾಡಬಾರ್ದು ಅಂತ ಗೊತ್ತಿದ್ರು ಪಾಪನೇ ಮಾಡ್ತಾ ಇರುವ ರೀತಿಯಲ್ಲಿ ಸ್ವಭಾವ ಇದೆ. ಅದರಿಂದನೇ ನಾವು ಮಾಡಬಾರ್ದು ಅಂತ ಗೊತ್ತಿದ್ರು ಮಾಡ್ತಾನೆ ಇದ್ದೀವಿ. ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಸೊ ಹಾಗಾದ್ರೆ ಇಲ್ಲಿ ಪಾಪ ಮಾಡದೇ ಇರೋದಕ್ಕೆ ಏನು ಮಾಡಬೇಕು? ಆ ರೀತಿಯಾಗಿರೋದಕ್ಕೆ ಇದು ನಮ್ಮ ಬಲದಿಂದ, ನಮ್ಮ ಸಾಮರ್ಥ್ಯದಿಂದ ಒಂದು ಕಾರ್ಯವನ್ನು ಇದರಿಂದ ಬಿಡುಗಡೆ ಆಗಕ್ಕೆ ಸಾಧ್ಯನಾ? ನಾನು ಈಗ ಇದನ್ನ ಈ ಪಾಪ ಮಾಡಬೇಡ, ಇದನ್ನು ನೋಡಬೇಡ, ಅಲ್ಲಿಗೆ ಹೋಗಬೇಡ ಅಂತ ಹೇಳಿದ ಕೂಡಲೇ ಸರಿ ಹೋಗಲ್ಲ, ಮಾಡಲ್ಲ, ನೋಡಲ್ಲ ಅನ್ನುವ ಕಾರ್ಯ ಅಲ್ಲ. ಇದು ಶರೀರದಲ್ಲೇ ಮಾಡುವಂಥದ್ದಾಗಿದ್ದರೆ, ಈ ಶರೀರದಲ್ಲೇ ಸರಿಪಡಿಸಿ ಆಯಿತು ನಾನು ಹೋಗಲ್ಲ ಅಂತ ಇದ್ದಿದ್ರೆ, ನಾನು ಹೇಳ್ತಾ ಇದ್ದೀನಿ ನಮಗೆ ಯೇಸು ಬೇಕಾಗಿರಲಿಲ್ಲ. ಸೊ ಹಾಗಾದರೆ ಇವತ್ತು ಇದನ್ನು ಹೇಳುವಾಗ, ಹೌದು ನಮಗಿರುವ ಇವತ್ತು ಈ ಅಭ್ಯಾಸದಿಂದ ನನಗೆ ಬಿಡುಗಡೆ ಆಗಬೇಕು, ಈ ಪಾಪದಿಂದ ನನಗೆ ಬಿಡುಗಡೆ ಆಗಬೇಕು, ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯಗಳಿಂದ ಬಿಡುಗಡೆ ಆಗಬೇಕು. ನನಗೆ ಯಾವಾಗ ನೋಡಿದ್ರು ಒಬ್ಬನ ಮೇಲೆ ದ್ವೇಷ, ಒಬ್ಬರನ್ನ ಕ್ಷಮಿಸೋಕ್ಕಾಗಲ್ಲ, ಒಬ್ಬರ ಪ್ರೀತಿ ಮಾಡೋಕ್ಕಾಗಲ್ಲ, ಇದೆಲ್ಲ ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯ. ಆದರೂ ನಾವು ಅದನ್ನೇ ವ್ಯಕ್ತಪಡಿಸ್ತಾ ಇದ್ದೀವಿ. ಇದರಿಂದ ಹೊರಗಡೆ ಬರೋದು ಹೇಗೆ? ಸೊ ಹಾಗಾದರೆ ಈಗ ಫಸ್ಟ್ ಅಂಡರ್ಸ್ಟ್ಯಾಂಡ್, ಯೇಸು ಕೂಡ ಇಲ್ಲಿ ಹೇಳ್ತಾ ಇರುವ ಕಾರ್ಯಗಳು ಏನಂತ ಹೇಳಿದ್ರೆ, ನೀನು ದೇವರ ಬಳಿಯಲ್ಲಿ ಒಂದಾಗಿ ಇಲ್ಲದೆ ಅವರ ಜೊತೆ ಇಲ್ಲ ಅವರ ರಾಜ್ಯದಲ್ಲಿ ಅವರ ಆಶೀರ್ವಾದಗಳನ್ನ ಅನುಭವಿಸೋಕ್ಕೂ ಆಗಲ್ಲ, ಅವರ ರಾಜ್ಯದಲ್ಲಿ ಇರಲಿಕ್ಕೂ ಸಾಧ್ಯ ಇಲ್ಲ. ಫಸ್ಟ್ ಲೆಟ್ ಮಿ ಕ್ಲಾರಿಫೈ ದಿಸ್. ಸೊ ನಾನು ಇಷ್ಟೊತ್ತು ಮಾತಾಡಿದ್ದು ನಾನು ನೋಡ್ಬಿಟ್ಟು ನೀವೇ ಒಂದು ಡಿಸಿಷನ್ಗೆ ಬಂದ್ಬಿಡ್ಬೇಡಿ. ಸೊ ಹಾಗಾದರೆ ನಾವು ಪಾಪ ಮಾಡಿದ್ರೂ ಪರವಾಗಿಲ್ಲ, ದೇವರು ನಮ್ಮನ್ನು ಆ ಥರ ಹೇಳ್ತಾ ಇಲ್ಲ. ಅದರಿಂದ ಬಿಡುಗಡೆ ಆಗೋಕ್ಕೆ ಒಂದು ನಿಯಮ ಇದೆ, ಒಂದು ರೀತಿ ಇದೆ. ಯಾವ ರೀತಿ? ಅದು ನಿಮ್ಮ ಬಲ ಸಾಮರ್ಥ್ಯದಿಂದ ಅಲ್ಲ. ಹಾಗಾದರೆ ಹೇಗೆ? ಸೊ ಅದಕ್ಕೆ ಪಾಲ್ ಈ ರೀತಿಯಾಗಿ ಹೇಳ್ತಾ ಇದ್ದಾನೆ. 1 ಕೊರಿಂಥ್ಯ 6:12, 1 ಕೊರಿಂಥಿಯನ್ಸ್ 6:12, 1 ಕೊರಿಂಥಿಯನ್ಸ್ 6:12 ಅಲ್ಲಿ ಹೇಳ್ತಾ ಇದ್ದಾನೆ, ಆಲ್ ಥಿಂಗ್ಸ್ ಆರ್ ಲಾಫುಲ್ ಫಾರ್ ಮೀ ಬಟ್ ನಾಟ್ ಆಲ್ ಥಿಂಗ್ಸ್ ಆರ್ ಹೆಲ್ಪ್ಫುಲ್. ಸೊ ಈ ಭೂಮಿಯಲ್ಲಿ ಇರೋದು ಎಲ್ಲ ನನಗೆ ಆಕ್ಸೆಸಬಲ್ ಆಗಿದ್ರು, ಈಗ ಸ್ವಾತಂತ್ರ್ಯ, ಫ್ರೀಡಮ್ ಅಂದರೆ ನನಗೆ ಏನು ಇಷ್ಟ ಇದೆ ಅದನ್ನು ಮಾಡೋಕ್ಕೆ
ಯಾರು ಪ್ರಶ್ನೆ ಕೇಳದೆ ಇರೋದೇ ಫ್ರೀಡಮ್. ಸೊ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಫ್ರೀಡಮ್ ಅನ್ನೋದು ನೀವು ಏನು ಬೇಕಾದರೂ ಹೇಗೆ ಬೇಕಾದರೂ ಮಾಡುವ ಕಾರ್ಯ ಅಲ್ಲ. ನಿಜವಾದ ಫ್ರೀಡಮ್ ಅನ್ನೋದು ಏನು ಗೊತ್ತಾ? ನಿಮ್ಮನ್ನು ಆಳ್ವಿಕೆ ಮಾಡುವುದನ್ನು ನೀವು ಕಂಟ್ರೋಲ್ ಮಾಡೋಕ್ಕಾಗಬೇಕು. ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ಒಂದು ಅಭ್ಯಾಸ, ಒಂದು ಕೆಟ್ಟ ಅಭ್ಯಾಸ ಇದೆ, ಅದರಿಂದ ನಿಮ್ಗೆ ಬಿಡುಗಡೆ ಆಗಕ್ಕೆ ಆಗ್ತಾ ಇಲ್ಲ. ಹಾಗಾದ್ರೆ ಏನು ಅರ್ಥ ಗೊತ್ತಾ? ಆ ಅಭ್ಯಾಸ ನಿಮ್ಮನ್ನು ಆಳ್ವಿಕೆ ಮಾಡ್ತಾ ಇದೆ, ಆ ಅಭ್ಯಾಸ ನಿಮ್ಮನ್ನು ಕಟ್ಟಾಕಿದೆ, ಆ ಅಭ್ಯಾಸ ಎಂಬುವ ಜೈಲು ಒಳಗಡೆ ನಿಮ್ಮನ್ನು ಕೂರಿಸಿದೆ ಅಂತ ಅರ್ಥ. ಸೊ ದಟ್ ಈಸ್ ನಾಟ್ ಫ್ರೀಡಮ್. ಸೊ ನೀವು ಈ ಫ್ರೀಡಮ್ ಅಂದರೆ ನೀವು ಒಂದನ್ನು ಕಂಟ್ರೋಲ್ ಮಾಡುವವರಾಗಿರಬೇಕು, ನೀವು ಒಂದು ಕಾರ್ಯವನ್ನು ತೀರ್ಮಾನ ಮಾಡುವವರಾಗಿರಬೇಕು. ಫಾರ್ ಎಕ್ಸಾಂಪಲ್, ಟೆಂಪ್ಟೇಷನ್ ಬರ್ತಾ ಇದೆ. ಆ ಟೆಂಪ್ಟೇಷನ್ ಬರೋದ್ರಲ್ಲಿ ಆ ಟೆಂಪ್ಟೇಷನ್ಗೆ ಈಲ್ಡ್ ಆಗೋಬೋದು, ಇಲ್ಲ ಅದನ್ನು ರಿಜೆಕ್ಟ್ ಮಾಡ್ಬೋದು. ಅದನ್ನು ಈಲ್ಡ್ ಆಗೋದು, ರಿಜೆಕ್ಟ್ ಮಾಡುವ ಒಂದು ಕಾರ್ಯ ನಮ್ಮಲ್ಲಿದೆ. ಈಗ ಆ ಟೆಂಪ್ಟೇಷನ್ ನಿಮ್ಮನ್ನು ಆಳ್ವಿಕೆ ಮಾಡೋದಾದರೆ ನೀವು ಅದಕ್ಕೆ ಈಲ್ಡ್ ಆಗಿ ಅದರಂತೆ ನೀವು ಅದಕ್ಕೆ ದಾಸರಾಗ್ಬಿಡ್ತೀರ. ಆದರೆ ನೀವು ಕಂಟ್ರೋಲ್ ಮಾಡೋದಾದರೆ ಅದರ ಬಗ್ಗೆ ಏನು ಮಾಡಬೇಕು ಅಂತ ತೀರ್ಮಾನ ಮಾಡಿ ರಿಜೆಕ್ಟ್ ಮಾಡಿ ನೀವು ಅದರಿಂದ ದೂರ ಬರ್ತೀರ. ಸೊ ಹಾಗಾದರೆ ಇದು ಇವಾಗ ನಾನು ಎಕ್ಸ್ಪ್ಲೇನ್ ಮಾಡುವ ಕಾರ್ಯಗಳು ಒಂದೊಂದಾಗಿ ಕೇಳ್ತಾ ಬನ್ನಿ. ಅಲ್ಲಿ ಯೇಸು ಹೇಳ್ತಾ ಇದ್ದಾರೆ, ಇಟ್ ಈಸ್ ಬೆಟರ್ ಫಾರ್ ಯು ಟು ಎಂಟರ್ ಲೈಫ್ ವಿತ್ ಒನ್ ಐ ಆರ್ ಒನ್ ಲೆಗ್ ಆರ್ ಒನ್ ಹ್ಯಾಂಡ್ ಅಂತ. ಆ ಮಾತನ್ನು ಹೇಳೋ ಉದ್ದೇಶ ಏನಂತ ಹೇಳಿದ್ರೆ, ಈಗ ನಾನು ಈ ಪಾಯಿಂಟ್ನ ಎಂಫಸೈಸ್ ಮಾಡುವಾಗ ಎಲ್ಲ ತುಂಬ ಗಮನದಿಂದ ಕೇಳಿ. ಅವರು ಸಿಂಪಲ್ ಆಗಿ ಹೇಳ್ತಾ ಇದ್ದಾರೆ, ನಿನಗೆ ಶರೀರ ಪ್ರಕಾರವಾಗಿ ನಿನ್ನನ್ನು ಆಳ್ವಿಕೆ ಮಾಡುವ ಒಂದೊಂದು ಕಾರ್ಯವು ಅದು ಈ ಲೋಕದ ಕಾರ್ಯಗಳೆಲ್ಲವೂ ಅದು ತಾತ್ಕಾಲಿಕವಾದದ್ದು. ಇಟ್ ಈಸ್ ಅ ಟೆಂಪರರಿ ಥಿಂಗ್. ಅದು ನಿರಂತರವಾದದ್ದು ಅಲ್ಲ. ಅದರಿಂದ ನಿರಂತರವಾದದನ್ನು ಕಳ್ಕೊಳ್ಳುವ ರೀತಿಯಲ್ಲಿ ನೀನು ಟೆಂಪರರಿ ಆದದನ್ನು ಇಟ್ಕೊಂಡಿರಬೇಡ. ನೆವರ್ ಹೋಲ್ಡ್ ಆನ್ ಟು ಸಮಥಿಂಗ್ ವಿಚ್ ಇಸ್ ಟೆಂಪರರಿ ಟು ಲೂಸ್ ಸಮಥಿಂಗ್ ದಟ್ ಇಸ್ ಇಟರ್ನಲ್. ಅದನ್ನೇ ಅಲ್ಲಿ ಹೇಳ್ತಾ ಇರೋದು. ನಿತ್ಯವಾಗಿ ನಿರಂತರವಾಗಿ ಅನುಭವಿಸುವ ಅಂತ ಆಶೀರ್ವಾದವನ್ನು ಅದನ್ನು ಕಳ್ಕೊಳ್ಳೋ ರೀತಿಯಲ್ಲಿ ಇದನ್ನು ಹಿಡ್ಕೋಬೇಡ. ಸೊ ಹಾಗಾದ್ರೆ ಏನರ್ಥ? ಇದು ನಿನಗೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದರೆ ನಿತ್ಯವಾಗಿ ನೀನು ಅವರ ಮಹಿಮೆಯನ್ನು, ಅವರ ಫಲವನ್ನು ಅನುಭವಿಸ್ತಾನೆ ಇರ್ಬೋದು. So it is better to lose a temporary life than to lose the sight of the eternal life. ನಿತ್ಯವಾಗಿ. ಸೊ ಹಾಗಾದರೆ ಆ ಟೆಂಪ್ರರಿ ಆಗಿರುವ ಕಾರ್ಯವನ್ನು ಕಳ್ಕೊಳ್ಳೋಕ್ಕೆ ಏನು ಯೋಚನೆ ಮಾಡಬೇಡಿ. ನಿತ್ಯವಾದ ಜೀವಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ. ಅದು ನಿಮ್ಮ ಶರೀರ ಪ್ರಕಾರವಾಗಿರುವ ಸಂಬಂಧವಾಗಲಿ, ಯಾವುದರ ಅಭ್ಯಾಸವಾಗಲಿ, ಯಾವುದರ ಅವಕಾಶವಾಗಲಿ, ಇಲ್ಲ ನಿಮ್ಮ ಬಿಸ್ನೆಸ್, ಕೆಲಸ, ಎಂಥದ್ದಾಗಲಿ, ನಾನು ಹೇಳ್ತಾ ಇದ್ದೀನಿ, ದೇವರಿಗಿಂತ ಶರೀರ ಪ್ರಕಾರವಾಗಿರುವುದು ಯಾವುದು ನಿಮಗೆ ದೊಡ್ಡದಾಗಿ ಇರಬಾರ್ದು, ಇರಕೂಡ್ದು. ಇದ್ದರೆ ನೀವು ಅವರನ್ನು ಕಳ್ಕೊಳ್ತಾ ಇದ್ದೀರಾ ಅಂತ ಅರ್ಥ. ಸೊ ಹಾಗಾದರೆ ಈಗ ನಾವು ಈ ಶರೀರ ಪ್ರಕಾರವಾಗಿ ನಾವು ಇವತ್ತು ಅನುಭವಿಸ್ತಾ ಇರುವ ನೋವು ಕೂಡ, ಅಪ್ಪ ಈ ನೋವು ಕೂಡ ನಿನಗೆ ಸೇವೆ ಮಾಡುವ ರೀತಿಯಲ್ಲಿ ಅಂತ ಹೇಳುವಾಗ ಪರಲೋಕವೇ ಕೆಳಗಡೆ ಇಳಿದು ಬಂದು ಅದನ್ನು ನಿರ್ಮೂಲ ಮಾಡಿ ದೇವರ ಮಹಿಮೆಯನ್ನು ಪ್ರಕಟಿಸ್ತಾ ಇದ್ದಾರೆ. ಯಾಕೆ ಗೊತ್ತಾ? ನೀವು ಯಾವಾಗೆಲ್ಲ ಇದೊಂದು ನಿಯಮ, ಪ್ರಿನ್ಸಿಪಲ್ ಅಂದಾಗ ಎಲ್ಲ ಅರ್ಥ ಮಾಡ್ಕೊಳ್ಳಿ. ನೀವು ಎಲ್ಲಿಯ ತನಕ ಶರೀರ ಪ್ರಕಾರವಾಗಿರುವ ಕಾರ್ಯಗಳಿಗೆ ನೀವು ಬೆಲೆ ಕೊಡಲ್ವೋ, ಅಂದರೆ ಅದಕ್ಕಿಂತ ದೇವರ ಕಾರ್ಯಗಳೇ ನನಗೆ ಮುಖ್ಯ ಅಂತ ಎಲ್ಲೆಲ್ಲಿ ವ್ಯಕ್ತಪಡಿಸ್ತೀರೋ ಅಲ್ಲಲ್ಲಿ ಪರಲೋಕವೇ ಕೆಳಗಡೆ ಇಳಿದು ಬರುತ್ತೆ. ಅದೇ ರೀತಿ ನೀವು ಎಲ್ಲೆಲ್ಲಿ ನನಗಿರುವ ಶರೀರದ ಕಾರ್ಯವೇ ಮುಖ್ಯ ಅಂತ ವ್ಯಕ್ತಪಡಿಸ್ತೀರೋ, ನನ್ನ ಕೆಲಸನೇ ಮುಖ್ಯ, ನನ್ನ ಹಣನೇ ಮುಖ್ಯ, ನನ್ನ ಬ್ಯಾಂಕ್ ಬ್ಯಾಲೆನ್ಸೇ ಮುಖ್ಯ ಅಂತ ವ್ಯಕ್ತಪಡಿಸ್ತೀರೋ, ಅಲ್ಲಿ ದೇವರ ಮಹಿಮೆಯನ್ನು ಕಳ್ಕೊಳ್ತಾ ಇದ್ವಿ. ಸೊ ಸಿಂಪಲ್ ಆಗಿ ಹೇಳ್ತಾ ಇದ್ದೀನಿ,
ತಾತ್ಕಾಲಿಕವಾಗಿರುವ ಕಾರ್ಯಗಳ ಮೇಲೆ ನಿಮ್ಮ ಕಣ್ಣು, ನಿಮ್ಮ ಆಸೆ, ನಿಮ್ಮ ಮೈಂಡ್ ಇರುವುದಾದರೆ ನೀವು ನಿತ್ಯವಾದದನ್ನು ಕಳ್ಕೊಳ್ತಾ ಇದ್ದೀರಾ. ಅದಕ್ಕೆ ಅವರು ಅಷ್ಟು ಸೀರಿಯಸ್ ಆಗಿ ಹೇಳ್ತಾ ಇದ್ದಾರೆ, ನೀನು ಅದನ್ನು ಬೇಕಾದ್ರೆ ಕಳ್ಕೊಳ್ಳೋಕೆ ರೆಡಿಯಾಗಿರು, ಆದರೆ ನಿತ್ಯ ಜೀವವನ್ನು ಮಾತ್ರ ಇದಕ್ಕೋಸ್ಕರ ನಿತ್ಯ ಜೀವವನ್ನು ಕಳ್ಕೊಂಡ್ಬಿಡ್ಬೇಡ ಅಂತ ಹೇಳ್ತಾ ಇದ್ದಾರೆ. ಯೇಸುವಿನ ನಾಮದಲ್ಲಿ ಈಗ ಕೂಡ ಪ್ರಾಫಿಟಿಗೆ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾದರೆ ಈಗ ನಾವು ಲೆಟ್ ಮೀ ಕಮ್ ಟು ದ ಕನ್ಕ್ಲೂಷನ್. ಈಗ ನಮಗೆ ಅರ್ಥ ಆಯಿತು, ಇದು ನಾವು ಒಂದು ತಪ್ಪು ಮಾಡಿದ್ರೆ ನಾವು ಕಣ್ಣು, ಕಾಲು, ಕೈನ ತೆಗೆಯೋ ವಿಷಯ ಅಲ್ಲ ಅಂತ. ಹಾಗಾದರೆ ಯಾವುದ್ರ ಬಗ್ಗೆ ಇದು ಹೇಳ್ತಾ ಇದೆ? ಈಗ ಒಂದು ನಿಮಗೆ ಏನಾದರೂ ಒಂದು ಮಾಡಬೇಕಂದ್ರೆ ಆ ಯೋಚನೆ ಬರಬೇಕು. ಆ ಯೋಚನೆ ಎಲ್ಲಿ ಉಂಟಾಗುತ್ತೆ? ಎಲ್ಲಿ ಉಂಟಾಗುತ್ತಂದರೆ ನಿಮ್ಮ ಹೃದಯದಲ್ಲಿ, ನಿಮ್ಮ ಮನಸ್ಸಲ್ಲಿ, ನಿಮ್ಮ ಆಲೋಚನೆಯಲ್ಲಿ. ಸೊ ಹಾಗಾದರೆ ನೀವು ಯಾವುದರ ಮೇಲೆ ಆಸೆ ಪಡ್ತಾ ಇದ್ದೀರೋ, ಯಾವುದನ್ನು ನೀವು ಹೃದಯಪೂರ್ವಕವಾಗಿ, ಮನಪೂರ್ವಕವಾಗಿ ನೀವು ವ್ಯಕ್ತಪಡಿಸ್ತೀರೋ ಅದನ್ನೇ ನಿಮ್ಮ ಕೈ, ಕಾಲು, ಶರೀರ ಮಾಡ್ತಾ ಇದೆ. ಸೊ ಹಾಗಾದರೆ ನಿಮ್ಮ ಕಣ್ಣು ಒಂದನ್ನು ನೋಡ್ತಾ ಇದೆ ಅಂದರೆ ಅದು ನಿಮ್ಮ ಒಳಗಿನ ಮನುಷ್ಯ, ಹೃದಯ, ಮನಸ್ಸು ಆ ಕಡೆ ನೋಡುವಂತೆ ನೋಡಿದಕ್ಕೋಸ್ಕರನೇ ಕಣ್ಣು ನೋಡ್ತಾ ಇದೆ. ನಿಮ್ಮ ಮನಸ್ಸು ಆ ಕಡೆ ಹೋಗು ಅಂದಿದ್ದಕ್ಕೆ ಕಾಲಲ್ಲಿ ನಡೀತಾ ಇದೆ. ನಿಮ್ಮ ಮನಸ್ಸು ಕೈನ ಇದನ್ನು ಮಾಡು ಅಂದಿದ್ದಕ್ಕೆ ಕೈ ಅದನ್ನು ಮಾಡ್ತಾ ಇದೆ. ಸೊ ಹಾಗಾದರೆ ಈಗ ನಿಮ್ಮ ಕೈ, ಕಾಲು, ಕಣ್ಣು ಮಾಡುವುದಕ್ಕೆ ಕಾರಣವಾಗಿರುವ ಆ ಹೃದಯ, ಈಗ ಯೇಸು ಕಟ್ ಮಾಡು ಅಂತ ಹೇಳಿದ್ದು ಯಾವುದನ್ನಂದರೆ ನಿಮ್ಮ ಪ್ರಾಣ, ನಿಮ್ಮ ಮನಸ್ಸು, ನಿಮ್ಮ ಹೃದಯದ ಕಣ್ಣು, ನಿಮ್ಮ ಹೃದಯದ ಕೈ, ನಿಮ್ಮ ಹೃದಯದ ಕಾಲು, ಅದನ್ನ ಕಟ್ ಮಾಡು. ನಿಮ್ಮ ಯೋಚನೆ ಯಾವ ಒಂದು ಕಡೆ ಗಮನ ಹೋಗಿ ಯಾವುದು ನಿನ್ನನ್ನು ಆಳ್ವಿಕೆ ಮಾಡ್ತಾ ಇದೆಯೋ ಅದನ್ನ ಕಟ್ ಮಾಡು. ಈಗ ಕೈ ಕಟ್ ಮಾಡಂದ್ರೆ ಚಾಕು ತಗೊಂಡು ಕಟ್ ಮಾಡ್ಬೋದು, ಆದರೆ ಹೃದಯದಲ್ಲಿ ಬಂದಿರುವ ಯೋಚನೆ ಈ ರೀತಿ ಮಾಡು, ಒಂದು ಕೆಟ್ಟ ಆಲೋಚನೆ ಬಂದಿದ್ದನ್ನು ಕಟ್ ಮಾಡಂದ್ರೆ ಅದನ್ನ ಯಾವ ಚಾಕು ತಗೊಂಡು ಕಟ್ ಮಾಡೋದು? ಈಗ ಇಲ್ಲೇ ದೇವರ ವಾಕ್ಯದ ಮಹಿಮೆಯನ್ನು ನೀವು ಅಪ್ರಿಷಿಯೇಟ್ ಮಾಡಬೇಕಾಗಿದ್ದು. ಸೊ ಹಾಗಾದರೆ ದೇವರ ಉದ್ದೇಶ ಬಂದ್ಬಿಟ್ಟು ನೀವು ಪರ್ಫೆಕ್ಟಾಗಿ ಇರ್ತೀರಾ ಅಂತ ಹೇಳ್ತಾ ಇಲ್ಲ. ಪರ್ಫೆಕ್ಟಾಗಿ ಇಲ್ಲದೆ ಇರುವಾಗ ನೀವು ನನ್ನನ್ನು ನೋಡಿ, ನಾನು ನಿನ್ನನ್ನು ಹೊರಗಡೆ ಬರುವಾಗ, ನಾನು ನಿನ್ನ ಜೊತೆ ಇರುವಾಗ, ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮ ಹೃದಯದಲ್ಲಿ ಏನು ತುಂಬಿದೆಯೋ ಅದರಂತೆ ನಿನ್ನ ಕೈ, ಕಾಲು, ಕಣ್ಣು ಮಾಡುವುದಾದರೆ, ಅದೇ ಹೃದಯದ ಮೂಲಕ ನೀನು ನನ್ನನ್ನು ನೋಡುವುದಾದರೆ ನಿನ್ನ ಕೈ, ಕಾಲು, ಕಣ್ಣೆಲ್ಲ ನನ್ನನ್ನು ಮಹಿಮೆ ಪಡೋ ರೀತಿಯಲ್ಲಿ ಕಾರ್ಯವನ್ನು ಮಾಡುವುದು. ಸೊ ಹಾಗಾದರೆ ಇಫ್ ಯು ಆರ್ ಫಿಲ್ಡ್ ವಿತ್ ಟಾಕ್ಸಿಕ್ ಕಂಟೆಂಟ್, ಕೆಟ್ಟ ವಿಷಯಗಳಿಂದ ನಿಮ್ಮ ಹೃದಯ ತುಂಬಿದರೆ ದೇವರ ವಾಕ್ಯದಿಂದ ನಿಮ್ಮ ಹೃದಯನ ತುಂಬಿಸಿ. ಹಾಗಾದರೆ ಇಟ್ ಇಸ್ ನಾಟ್ ಮೇರ್ಲಿ, ಇದನ್ನ ಬರೀ ಕಡ್ದಾಕುವ ವಿಷಯ ಅಲ್ಲ, ಒಂದನ್ನು ತೆಗೆದ್ರೆ ಇನ್ನೊಂದರಿಂದ ತುಂಬಿಸ್ಬೇಕು. ಒಂದು ಡಬ್ಬ ಏನೋ ಒಂದು ಇದೆ ಅಂತ ಹೇಳಿದ್ರೆ ಆ ಡಬ್ಬವನ್ನು ತೆಗೆದಾಕಿದ್ರಿಂದ ಏನು ಇದಿಲ್ಲ, ಆ ಡಬ್ಬದಲ್ಲಿ ಇರೋದು ತೆಗೆದಾಕಿದ್ರೆ ಅದು ಇನ್ನೊಂದು ಮೀನಿಂಗ್ಫುಲ್ ಆಗಿರೋದು ತುಂಬಿಸ್ಬೇಕು. ಸೊ ಹಾಗಾದರೆ ಅದೇ ಥರನ ನಿಮ್ಮ ಹೃದಯದಲ್ಲಿ ಇದೊಂದು ನಿಯಮ. ಯೋರ್ ಹಾರ್ಟ್, ನಿಮ್ಮ ಹೃದಯ, ನಿಮ್ಮ ಮನಸ್ಸು ಅದು ಯಾವಾಗಲೂ ತುಂಬಿರುತ್ತೆ. ಒಂದು ದೇವರ ಕಾರ್ಯಗಳಿಂದ ತುಂಬಿರುತ್ತೆ, ದೇವರ ಕಾರ್ಯಗಳಿಲ್ಲ ಅಂದರೆ ದೇವರಿಗೆ ವಿರುದ್ಧವಾದ ಕಾರ್ಯಗಳಿಂದ ತುಂಬಿರುತ್ತೆ. ಸೊ ಈಗ ದೇವರ ವಿರುದ್ಧವಾಗಿರುವ ಕಾರ್ಯಗಳಿಂದ ನೀವು ತುಂಬಿರುವುದಾದರೆ ನೀವು ಅದನ್ನು ತೆಗಿಬೇಕು ಅಂತ ತೆಗೆದು ಬಿಟ್ರೆ ಅಲ್ಲಿ ಖಾಲಿಯಾಗಿಡೋಕ್ಕೆ ಸಾಧ್ಯನೇ ಇಲ್ಲ. ಒಂದು ಕಡೆ ವಚನ ಈ ರೀತಿಯಾಗಿ ಹೇಳ್ತಾ ಇದೆ, ಒಂದು ಮನೆಯಲ್ಲಿ ದೆವ್ವ ಇತ್ತು, ಅದನ್ನು ಓಡಿಸಿದ್ರು, ಆ ದೆವ್ವ ಎಲ್ಲ ಕಡೆ ಹೋಗ್ಬಿಟ್ಟು ಮತ್ತೆ ಬಂದು ನೋಡಿದ್ರೆ ಖಾಲಿಯಾಗಿ ಆಯಿತು, ಇನ್ನೂ ಶುದ್ಧವಾಗಿತ್ತು. ಅದು ಮಾತ್ರ ಅಲ್ಲದೆ ಇನ್ನೂ 7 ದೆವ್ವಗಳನ್ನ ತೆಗೆದು ಬಂದು ಕೂತ್ಕೊಂಡ್ಬಿಡ್ತು ಅಂತ. ಅದೇ ರೀತಿನೇ ನಿಮ್ಮ ಹೃದಯದಲ್ಲಿ ಇರುವ ಪಾಪದ ಕಾರ್ಯಗಳನ್ನ ತೆಗೆದಾಕೋದಲ್ಲ, ಪಾಪದ ಕಾರ್ಯಗಳನ್ನ ತೆಗೆದಾಗುವುದಕ್ಕೆ ಇರುವ ಒಂದೇ ಆಯುಧ ಅವರನ್ನು ತುಂಬಿಸ್ಬೇಕು, ಅವರನ್ನು ಅನುಭವಿಸ್ಬೇಕು. ಸೊ ಹಾಗಾದರೆ ಯಾವಾಗೆಲ್ಲ ನಿಮ್ಮ ಒಳಗಡೆ ಹೃದಯದಲ್ಲಿರುವ ಕಹಿಯಾದ ಕಾರ್ಯಗಳಿಂದ ನಿಮ್ಮ ದೇವರ ವಾಕ್ಯದಿಂದ ತುಂಬುವಾಗ, ಇಂಥ ಸತ್ಯವನ್ನು ಕೇಳುವಾಗ, ಅಪ್ಪ ನೀನು ನನ್ನಲ್ಲಿ ವಾಸ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ, ನಿನ್ನ ವಾಕ್ಯವು ನನ್ನಲ್ಲಿ ಆತ್ಮವಾಗಿ ವಾಸ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅವಾಗೇನಾಗುತ್ತೆ, ನಿಮಗೆ ಇದುವರೆಗೂ ತಪ್ಪಾಗಿ ನೋಡ್ತಾ ಇದ್ದ ವ್ಯಕ್ತಿಯನ್ನ ನಿಮ್ಮ ಒಳಗಡೆ ಇರುವ ದೇವರ ವಾಕ್ಯದ ಪ್ರೀತಿ ಈಗ ಪ್ರಕಟವಾಗಿ ಅವ್ರನ್ನ ಪ್ರೀತಿ ಮಾಡೋಕ್ಕೆ ಶುರು ಮಾಡ್ತೀರಾ.
ಯಾವಾಗೆಲ್ಲ ಸುಮ್ಮನೆ ಏನ್ ಮಾಡ್ಬೇಕು ಅಂತ ತೋಚದೆ ಮೈಂಡ್ ಬ್ಲಾಂಕ್ ಆಗಿ ಸುಮ್ಮನೆ ಕೂತಿರೋರು ಈಗ ದೇವರ ಉದ್ದೇಶದ ಪ್ರಕಾರ ಅವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ಏನಾದ್ರೂ ಕಾರ್ಯಗಳು ಮಾಡ್ತಾ ಇರ್ತೀರಾ. ಲೋಕದ ಪ್ರಕಾರ ಆಲೋಚನೆ ಮಾಡ್ತಾ ಇದ್ದ ನೀವು ಈಗ ದೇವರ ಆಲೋಚನೆಯ ಪ್ರಕಾರ ಅವರ ನಾಮವನ್ನು ಮಹಿಮೆ ಪಡೋ ರೀತಿಯಲ್ಲಿ ಏನಾದ್ರೂ ಮಾಡ್ತಾ ಇರ್ತೀರಾ. ನಿಮಗೆ ಯಾವಾಗೆಲ್ಲ ಟೆಂಪ್ಟೇಷನ್ ಬಂತಾಯ್ತು, ಈಗ ಟೆಂಪ್ಟೇಷನ್ ಈಗ ಏನ್ ಮಾಡಬೇಕು ಅಂತ ಇರುವಾಗ ನಿಮ್ಮಲ್ಲಿರುವ ದೇವರ ವಾಕ್ಯ ನಿಮ್ಮನ್ನು ಅದರಿಂದ ಡೈವರ್ಟ್ ಮಾಡಿ ದೇವರ ಕಾರ್ಯಗಳಲ್ಲಿ ನಡೆಸುತ್ತೆ. ಸೊ ಹಾಗಾದ್ರೆ ಈಗ ನಾನು ಈ ಕಾರ್ಯವನ್ನು ಹೇಳುವಾಗ ಎಲ್ಲ ತುಂಬ ಗಮನದ ಕೇಳಿ. ದೇವರ ಈ ಭೂಮಿಯಲ್ಲಿ ಒಂದು ಮನುಷ್ಯ ಅವನ ರಕ್ಷಣೆ ಹೊಂದಿರಲಿ ರಕ್ಷಣೆ ಹೊಂದದೇ ಇರಲಿ, ಅವನು ಟೆಂಪ್ಟೇಷನ್ ಇಲ್ಲ ಪಾಪದ ಕಾರ್ಯಗಳಿಗೆ ಇಂದ ಎಸ್ಕೇಪ್ ಆಗಕ್ಕೆ ಸಾಧ್ಯ ಇಲ್ಲ. ಬಟ್ ಪಾಪದ ಲೋಕದಲ್ಲಿ ಪಾಪದ ಮಧ್ಯದಲ್ಲಿ ಅವನು ಪರಿಶುದ್ಧವಾಗಿ ನಡಲಿಕ್ಕೆ ಇರುವ ಒಂದೇ ದಾರಿ ದೇವರ ವಾಕ್ಯ. ಸೊ ಹಾಗಾದ್ರೆ ಈಗ ನೀವು ಯಾವುದನ್ನು ಹಿಡ್ಕೊಂಡಿದ್ದೀರೋ ಅದನ್ನ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇದೆ. ನೀವು ಯಾವುದನ್ನ ಹಿಡ್ಕೊಂಡಿದ್ದೀರೋ, ನಾನು ಯಾವುದು ಬೇಕು ಅಂತ ಹೇಳ್ತಾ ಇದ್ದೀರೋ ಅದು ನಿಮ್ಮನ್ನು ಆಳ್ವಿಕೆ ಮಾಡುತ್ತೆ. ಅದರಿಂದ ನೀವು ದೇವರ ವಾಕ್ಯವನ್ನು ಹಿಡ್ಕೊಳ್ಳಿ. ದೇವರ ವಾಕ್ಯವನ್ನೇ ಬೇಕು ಅಂತ ಹೇಳಿ ಆ ವಾಕ್ಯವು ನಿಮ್ಮನ್ನು ಹಿಡ್ಕೊಳ್ಳುತ್ತೆ. ಆ ವಾಕ್ಯವು ನಿಮ್ಮನ್ನು ಆಳ್ವಿಕೆ ಮಾಡುತ್ತೆ. ವಾಕ್ಯವು ನಿಮ್ಮನ್ನು ಆಳ್ವಿಕೆ ಮಾಡಿದಾಗ ಮಾತ್ರನೇ ನಿಮ್ಮ ಆಲೋಚನೆ ಬದಲಾವಣೆ ಆಗೋದು, ನಿಮ್ಮ ಆಸೆಗಳು ಬದಲಾವಣೆ ಆಗೋದು, ನಿಮ್ಮ ಇಷ್ಟಾರ್ಥವಾದ ಕಾರ್ಯಗಳು ಬದಲಾವಣೆ ಆಗೋದು. ಅವಾಗ ಏನಾಗುತ್ತೆ ಗೊತ್ತಾ, ನಿಮ್ಮ ಆಸೆ ಆಗಿರಲ್ಲ, ನಿಮ್ಮ ಇಚ್ಛೆ ಆಗಿರಲ್ಲ, ದೇವರ ಆಸೆನೇ ನಿಮ್ಮ ಆಸೆ ಆಗಿರುತ್ತೆ, ದೇವರ ಉದ್ದೇಶನೇ ನಿಮ್ಮ ಉದ್ದೇಶವಾಗಿರುತ್ತೆ. ಸೊ ಆ ರೀತಿ ಆಗುವಾಗ ಮಾತ್ರನೇ ನೀವು ಬಿಡುಗಡೆ ಹೊಂದಲಿಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಈಗ ನಾನು ನಿಯಮವನ್ನು ಹೇಳ್ತೀನಿ, ತುಂಬಾ ಗಮನದಿಂದ ಕೇಳಿ. ಯಾಕೆ ಒಂದು ಮನುಷ್ಯ ತನ್ನಷ್ಟಕ್ಕೆ ತಾನಾಗೆ ಪಾಪದಿಂದ ಬಿಡುಗಡೆ ಮಾಡಕ್ಕೆ ಸಾಧ್ಯವಿಲ್ಲ? ಯಾಕೆ ಅಂತ ಹೇಳಿದ್ರೆ, ಲೆಟ್ ಮೀ ಎಕ್ಸ್ಪ್ಲೈನ್ ದಿಸ್ ವಿತ್ ಎಕ್ಸಾಂಪಲ್, ಅವಾಗ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಕುಷ್ಠರೋಗಿ ಇದ್ದಾನೆ, ಇನ್ನೊಬ್ಬ ಚೆನ್ನಾಗಿದ್ದಾನೆ, ಆರೋಗ್ಯವಾಗಿದ್ದಾನೆ. ಈಗ ಆರೋಗ್ಯವಾಗಿರುವ ವ್ಯಕ್ತಿ ಹೋಗಿ ಕುಷ್ಠರೋಗಿನ ಮುಟ್ಟಿದ್ರೆ ಏನಾಗುತ್ತೆ? ಇವನಿಗೂ ಚೆನ್ನಾಗಿರೋನು ಕೂಡ ಕುಷ್ಠರೋಗ ಬಂದ್ಬಿಡುತ್ತೆ. ಯಾಕಂದ್ರೆ ನೇಮ ಈ ಲೋಕದಲ್ಲಿ ಆ ಶರೀರ ಪ್ರಕಾರವಾಗಿ ಕಾಯಿಲೆ ಇರೋವನಿಗೆ ಅದು ಬೇರೆ ಸ್ಪ್ರೆಡ್ ಆಗುವ ಒಂದು ಕಾರ್ಯ. ಇಟ್ ಇಸ್ ಅ ಕಂಟಿಜೆಂಟ್ ಡಿಸೀಸ್. ಸೊ ಅದನ್ನ ಕುಷ್ಠರೋಗವನ್ನು ಮುಟ್ಟುವಾಗ ಆ ಕುಷ್ಠರೋಗ ಇವನಿಗೆ ಬಂದ್ಬಿಡುತ್ತೆ. ಹಾಗಾದ್ರೆ ಏನರ್ಥ? ಕುಷ್ಠರೋಗವನ್ನು ಮುಟ್ಟಬೇಕು, ಕುಷ್ಠರೋಗವನ್ನು ಮುಟ್ಟಿದ್ರೆ ಕುಷ್ಠರೋಗ ಬರ್ತಾ ಇದೆ ಅಂದ್ರೆ ಇವನು ಒಂದೇ ರೀತಿಯಲ್ಲಿ ಇದ್ದಾರೆ, ಒಂದೇ ಕೆಪಾಸಿಟಿಯಲ್ಲಿ ಇದ್ದಾರೆ, ಒಂದೇ ಶರೀರ ಪ್ರಕಾರವಾಗಿದ್ದಾರೆ ಅಂತ ಅರ್ಥ. ಸೊ ಆದ್ರಿಂದ ಶರೀರ ಪ್ರಕಾರವಾಗಿ ಇರುವವನು ಸಾಧಾರಣವಾಗಿ ಒಂದು ಕುಷ್ಠರೋಗಿನ ಮುಟ್ಟಿದ್ರೆ ಅವನಿಗೆ ಕುಷ್ಠರೋಗ ಬರುತ್ತೆ. ಆದ್ರೆ ಯೇಸು ಬಂದು ಕುಷ್ಠರೋಗಿನ ಮುಟ್ತಾರೆ, ಕುಷ್ಠರೋಗಿ ಸ್ವಸ್ಥತೆ ಆಗ್ಬಿಡ್ತಾನೆ. ಸೊ ಹಾಗಾದ್ರೆ ಇದು ಯಾವುದರ ಬಗ್ಗೆ ಕಾರ್ಯ ಅಂತ ಹೇಳಿದ್ರೆ, ನಾವು ಈ ಭೂಮಿಯಲ್ಲಿ ಶರೀರ ಪ್ರಕಾರವಾಗಿ ಆ ಪಾಪವನ್ನು ಶಾಪವನ್ನು ಹೋರಾಡ್ತಾ ಇರೋ ತನಕ ಶರೀರ ಬಲದಿಂದ ಇದನ್ನ ಜಯಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೆ ದೇವರು ಶರೀರ ಬಲಕ್ಕಿಂತ ಶರೀರ ಜ್ಞಾನಕ್ಕಿಂತ ಒಂದು ವಿಶೇಷವಾದ ಅವರ ಒಂದು ಬಲ, ಅವರ ಒಂದು ಸಾಮರ್ಥ್ಯ, ಅವರ ಒಂದು ಪರಿಶುದ್ಧತೆ, ಅವರ ಒಂದು ನೀತಿ ಈ ಶರೀರದಲ್ಲಿ ಪ್ರಕಟವಾಗುವಂತೆ ಯೇಸು ಉನ್ನತದಲ್ಲಿ ಕೂತಿರೋರು ಕೆಳಗಡೆ ಇಳಿದು ಬಂದು ಜಜ್ಜಲ್ಪಟ್ಟು ರಕ್ತ ಸುರಿದು ಮರಣ ಹೊಂದಿ ಪುನರುತ್ಥಾನದ ಮೂಲಕ ದೇವರ ಆತ್ಮದಿಂದಲೇ ನಮ್ಮನ್ನು ಹುಟ್ಟಿಸಿ ಈಗ ಹೇಳ್ತಾ ಇದ್ದಾರೆ, ನಿನ್ನ ಬಲ ಅಲ್ಲ, ನಿನ್ನ ಸಾಮರ್ಥ್ಯ ಅಲ್ಲ, ನಿನ್ನ ಒಂದು ಟ್ಯಾಲೆಂಟ್ ಅಲ್ಲ, ಈಗ ನೀನು ಹೋಗಿ ಮುಟ್ಟು, ನೀನು ಮುಟ್ಟುವಾಗ ನೀನಲ್ಲ, ನಾನು ಮುಟ್ಟೋದ್ರಿಂದ ಆ ಕುಷ್ಠರೋಗಿ ಅವನು ಸ್ವಸ್ಥತೆ ಆಗ್ತಾನೆ. ಸೊ ಹಾಗಾದ್ರೆ ಅದೇ ರೀತಿನೇ ಈ ಪಾಪದ ಲೋಕದಲ್ಲಿ ನಾವು ಪಾಪವನ್ನು ನೋಡುವಾಗಲಿ ಅದನ್ನ ಮುಟ್ಟುವಾಗ ನಡೆಯುವಾಗ ಅಂತ ಒಂದು ಸಿಚುವೇಶನ್ ಅಲ್ಲಿ ಈಗ ಅದನ್ನ ಪಾಪ ಇಲ್ಲದೆ ಇಲ್ಲ, ಅದರಿಂದ ಬಿಡುಗಡೆ ಆಗಿ ದೇವರಿಗೆ ಪ್ರಿಯವಾಗಿ ಜೀವಿಸೋಕ್ಕೆ ಸಾಧ್ಯವಾಗ್ತಾ ಇರೋದೇ ಅದು ದೇವರ ಆತ್ಮದ ಮೂಲಕ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಂದ್ರೆ, ನೀವು ಯಾವಾಗ ದೇವರ ವಾಕ್ಯವನ್ನು ಹೊಂದಿಕೊಳ್ತಾ ಇದ್ದೀರೋ ಆ ವಾಕ್ಯದ ಆತ್ಮ ನಿಮ್ಮನ್ನು ಬಿಡುಗಡೆ ಮಾಡಿದ್ರೆ ಮಾತ್ರನೇ ಸಾಧ್ಯ.
ದೇವರ ವಾಕ್ಯದ ಆತ್ಮ. ಹಾಗಾದ್ರೆ ಅರ್ಥ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇದ್ದೀನಿ, ನೀವು ಎಷ್ಟು ಶರೀರದಲ್ಲಿ ಬಲಶಾಲಿಗಳಾಗ್ಲಿ, ನೀವು ಎಷ್ಟು ಶರೀರದ ವಿಲ್ ಪವರ್ ಇಂದ ನಾನು ಈ ತಪ್ಪು ಮಾಡಲ್ಲ ಅಂತ ಹೇಳಿ ಕರೆಕ್ಟಾಗಿ 10 ದಿನ ಕಂಟ್ರೋಲ್ ಮಾಡ್ಬೋದು, 11 ದಿನ ನೀವು ಹೋಗಿ ಆ ಕಾರ್ಯವನ್ನು ಪಾಪವನ್ನು ಮಾಡೇ ಮಾಡ್ತೀರಾ. ಯಾಕಂದ್ರೆ ಶರೀರದ ಕೆಪಾಸಿಟಿ ಅಷ್ಟೇ. ಶರೀರದ ಕೆಪಾಸಿಟಿಯಿಂದ ನೀವು ಏನನ್ನು ದೇವರ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ದೇವರ ಕಾರ್ಯಗಳನ್ನು ಮಾಡಬೇಕಂದ್ರೆ ದೇವರ ಆತ್ಮವೇ ಆ ಶರೀರವನ್ನು ನಡೆಸಿ ಅವರೇ ಮಾಡಿದ್ರೆ ಮಾತ್ರನೇ ನೀವು ದೇವರ ಉದ್ದೇಶದ ಪ್ರಕಾರ ಕಾರ್ಯಗಳನ್ನು ಮಾಡಕ್ ಸಾಧ್ಯ. ಸೊ ಹಾಗಾದ್ರೆ ಶರೀರದಲ್ಲಿ ಇರೋ ತನಕ ನೀವು ಮಾಡ್ತಾ ಇರೋದು ತಪ್ಪಂತ ಗೊತ್ತು, ಆದರೆ ಆ ತಪ್ಪಿಂದ ಬಿಡುಗಡೆ ಆಗ್ಬೇಕಂದ್ರೆ ನಿಮ್ಮ ಸಾಮರ್ಥ್ಯದಿಂದ ಸಾಧ್ಯವಿಲ್ಲ. ಅದು ದೇವರ ಆತ್ಮವೇ ಅಂದ್ರೆ ಪವಿತ್ರಾತ್ಮನೇ ನಿಮ್ಮಲ್ಲಿ ಬಂದು ಅವರು ಒಂದು ಕಾರ್ಯವನ್ನು ಮಾಡಿದ್ರೆ ಮಾತ್ರನೇ ನೀವು ಅದರಿಂದ ಬಿಡುಗಡೆ ಆಗಕ್ಕೆ ಸಾಧ್ಯ. ಸೊ ಹಾಗಾದ್ರೆ ಈಗ ನಾನು ಹೇಳ್ತಾ ಇದ್ದೀನಿ ನೋಡಿ, ಅದಕ್ಕೆ ರೋಮನ್ 7:18-19 ಆ ವಾಕ್ಯ ಆವಾಗಲೇ ಹೇಳಿದ್ದು, ನಾನು ಒಳ್ಳೆಯದನ್ನು ಮಾಡಬೇಕು ಅಂತ ಬಯಸಿದ್ರು ಮಾಡ್ತಾ ಇಲ್ಲ, ನಾ ಕೆಟ್ಟದನ್ನು ಮಾಡಬಾರ್ದು ಅಂತ ಬಯಸ್ತೀನಿ ಆದರೂ ಮಾಡಿಬಿಡ್ತಾ ಇದ್ದೀನಿ. ಇದನ್ನ ಯಾವ ರೀತಿ ಹೇಳ್ತಾ ಇದ್ದಾನೆ ಅಂದ್ರೆ, ಪಾಲ್ ನನಗೆ ಗೊತ್ತು, ಆದರೆ ಈ ಪಾಪದ ಸ್ವಭಾವ ನನ್ನನ್ನು ಆಳ್ವಿಕೆ ಮಾಡೋದ್ರಿಂದ ಅದರಿಂದ ನಾನು ಬೀಳ್ತಾ ಇದ್ದೀನಿ. ಆಕ್ಚುಲಿ ರೋಮನ್ಸ್ ಚಾಪ್ಟರ್ 7 ಎಲ್ಲ ನೋಡಿ, ಪಾಲ್ ಕೊರಗ್ತಾನೆ, ಅವ್ರ ಬಗ್ಗೆ ನಾನು ಕ್ರಿಸ್ತನ ಬಗ್ಗೆ ಗೊತ್ತಿದ್ರು ಈ ಪಾಪದ ಸ್ವಭಾವದ ನಿಮಿತ್ತವಾಗಿ ನನ್ನ ಶರೀರ ಮಾಡುವ ಕಾರ್ಯಗಳನ್ನು ನಾನೇ ಬೇಜಾರಾಗಿ ಹೋಗಿದ್ದೀನಿ. ಆದರೆ ಇದಕ್ಕೆ ಇರುವ ಬಿಡುಗಡೆ ಒಂದೇ, ಏನು ಅಂತ ಹೇಳಿದ್ರೆ ರೋಮನ್ಸ್ ಚಾಪ್ಟರ್ 8 8ನೇ ಅಧ್ಯಾಯದಲ್ಲಿ ಏನು ಹೇಳ್ತಾ ಇದ್ದಾನೆ, ನನ್ನ ಇಟ್ ಇಸ್ ನಾಟ್ ಮೀ, ದ ಸ್ಪಿರಿಟ್ ಆಫ್ ಲೈಫ್, the spirit of life, the spirit of life has set me free from the spirit of sin and death. ಪಾಪ ಮರಣ ಎಂಬುವ ಆತ್ಮದಿಂದ ನನ್ನನ್ನು, ಜೀವದ ಆತ್ಮ ನನ್ನನ್ನು ಬಿಡುಗಡೆ ಮಾಡಿದೆ. ಐ ಆಮ್ ಟೆಲಿಂಗ್ ಯು, ಇಟ್ ಹ್ಯಾಸ್ ಟು ಬಿ ದ ಸ್ಪಿರಿಟ್ ಆಫ್ ಲೈಫ್. ಹಾಗಾದ್ರೆ ನೀವು ಇವತ್ತು ಕೇಳ್ತಾ ಇರುವ ದೇವರ ವಾಕ್ಯವು, ಆ ವಾಕ್ಯದ ಆತ್ಮ ನಿಮ್ಮಲ್ಲಿ ಬಂದು ಬಿಡುಗಡೆ ಮಾಡಿದ್ರೆ ಮಾತ್ರನೇ ನಿಮ್ಗೆ ಪಾಪದಿಂದ ಬಿಡುಗಡೆ ಬರೋಕ್ಕೆ ಸಾಧ್ಯ. ಆ ತಪ್ಪನ್ನು ಮಾಡಬಾರ್ದು. ಈ ಕಡೆ ಹೋದ್ರೆ ಆ ತಪ್ಪು ನಡೆಯುತ್ತೆ, ಅದರಿಂದ ನೀನು ರೈಟ್ ಸೈಡ್ ಹೋಗು, ಅದನ್ನ ಮುಟ್ಟಬೇಡ, ಅದನ್ನ ತಿನ್ಬೇಡ, ಇಲ್ಲ ಇದನ್ನ ಮಾಡಬೇಡ, ಇದನ್ನ ಮಾತಾಡಬೇಡ ಅಂತ ಆ ರೀತಿಯಾಗಿ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ನೀವು ಮಾಡಿದ್ರೆ ಮಾತ್ರನೇ ನೀವು ಬಿಡುಗಡೆ ಆಗಕ್ಕೆ ಸಾಧ್ಯ. ಸೊ ಹಾಗಾದ್ರೆ ನಿಮ್ಮ ಹೃದಯವನ್ನು, ಈಗ ಹೃದಯದ ಆಸೆ ನಿಮಿತ್ತವಾಗಿ ನಿಮ್ಮ ಶರೀರ ಪಾಪ ಮಾಡ್ತು, ಈಗ ನಿಮ್ಮ ಹೃದಯ ದೇವರ ವಾಕ್ಯವನ್ನು ತುಂಬಿಸಿರುವಾಗ, ನಿಮ್ಮ ಹೃದಯ ಯಾವಾಗಲೂ ವಾಕ್ಯವನ್ನೇ ಹಿಡ್ಕೊಂಡಿರೋದ್ರಿಂದ, ವಾಕ್ಯವೇ ನಿಮ್ಮ ಹೃದಯವನ್ನು ಆಳ್ವಿಕೆ ಮಾಡ್ತಾ ಇರೋದ್ರಿಂದ, ಆ ವಾಕ್ಯದ ಆತ್ಮದ ಪ್ರೇರೇಪಣೆಯ ಪ್ರಕಾರನೇ ನಿಮ್ಮ ಆಲೋಚನೆಗಳಿರಕ್ಕೆ ಸಾಧ್ಯ, ನಿಮ್ಮ ಕಣ್ಣು ನೋಡೋದಕ್ಕೆ ಸಾಧ್ಯ, ನಿಮ್ಮ ಕಾಲು ನಡೆಯೋದಕ್ಕೆ ಸಾಧ್ಯ, ನಿಮ್ಮ ಕೈ ಅದರಂತೆ ಮಾಡುವುದು. ಸೊ ಹಾಗಾದ್ರೆ ಈಗ ನಿಮಗೆ ಕೂಡ ಈಗ ಹೇಳ್ತಾ ಇದ್ದೀನಿ, ಯಾರ್ಯಾರು ಏನು ಕೆಟ್ಟ ಅಭ್ಯಾಸದಲ್ಲಿ ಇದ್ದೀರೋ, ಇಲ್ಲ ಪಾಪದಲ್ಲಿ ಇದ್ದೀರೋ, ಇಲ್ಲ ತಪ್ಪುಗಳನ್ನ ಮಾಡಿ ದೇವರಿಗೆ ಪ್ರಿಯವಲ್ಲಾದ ಒಂದು ಜೀವಿತದಲ್ಲಿ ಇದ್ದೀರೋ, ಇವತ್ತೊಂದು ಮಾತನ್ನು ಹೇಳಿ, ಇವತ್ತು ಈ ಸತ್ಯವನ್ನು ತಿಳಿದಿದ್ದೀನಿ, ನಾನು ಹೋರಾಡಿ ನನ್ನ ಬಲದಿಂದ ಇದನ್ನ ಮಾಡಲ್ಲ, ನಾನು ಕಂಟ್ರೋಲ್ ಮಾಡ್ತೀನಿ, ನಾನು ಮ್ಯಾನೇಜ್ ಮಾಡ್ತೀನಿ ಅಂತ ಮಾತುಗಳನ್ನ ಬಿಟ್ಬಿಟ್ಟು, ಅಪ್ಪ ನಿನ್ನ ವಾಕ್ಯ ನನ್ನ ಹೃದಯವನ್ನು ಮಾನಸಾಂತರ ಪಡಿಸಿದಕ್ಕೋಸ್ಕರ ಸ್ತೋತ್ರ, ನನ್ನ ಹೃದಯವನ್ನು ಪರಿಶುದ್ಧಪಡಿಸಿದಕ್ಕೋಸ್ಕರ ಸ್ತೋತ್ರ, ಪವಿತ್ರಾತ್ಮನ ಮಹಿಮೆ ನನ್ನಲ್ಲಿ ಪ್ರಕಟವಾಗಿದ್ದಕ್ಕೋಸ್ಕರ ಸ್ತೋತ್ರ. ನಾನು ಹೇಳ್ತಾ ಇದ್ದೀನಿ, ನೀವು ಈ ರೀತಿಯಾಗಿ ಪವಿತ್ರಾತ್ಮನೇ, ಈ ಅಭ್ಯಾಸದಿಂದ ನನಗೆ ಬಿಡಕ್ಕಾಗಲ್ಲ, ಈ ಅಭ್ಯಾಸ ನನಗೆ ಹೋಗೋದಿಲ್ಲ, ನೀನೇನಾದ್ರೂ ಮಾಡಂಗಿದ್ರೆ ಮಾಡು ಅಂತ ಅವರನ್ನೇ ಹಿಡ್ಕೊಳ್ಳುವ ರೀತಿಯಲ್ಲಿ ಪ್ರತಿದಿನನೂ ದೇವರ ವಾಕ್ಯವನ್ನು ಹೊಂದಿಕೊಳ್ಳಿ. ಆ ವಾಕ್ಯವನ್ನು ನನ್ನ ಆಳ್ವಿಕೆ ಮಾಡ್ತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿ, ಆ ವಾಕ್ಯದ ಆತ್ಮದ ಪ್ರಕಾರ, ಆ ವಾಕ್ಯದ ಆತ್ಮ ನನ್ನ ನಡೆಸುವಿಕೆ ಪ್ರಕಾರ ನನ್ನ ಮಾತುಗಳಿದೆ, ನನ್ನ ಕೈ ಕ್ರಿಯೆ ಮಾಡ್ತಾ ಇದೆ, ನನ್ನ ಕಾಲು ನಡೀತಾ ಇದೆ ಅಂತ ಬಾಯ್ಬಿಟ್ಟು ಹೇಳಿ. ನಾನು ಹೇಳ್ತಾ ಇದ್ದೀನಿ, ಇನ್ನೊಂದು ದಿನ ಆ ಪಾಪದ ಕಾರ್ಯಗಳ ಆ ಆಸೆ ನಿಮ್ಮಲ್ಲಿ ಉಂಟಾಗುವುದಿಲ್ಲ. ಅದನ್ನ ನೀವು ರಿಜೆಕ್ಟ್ ಮಾಡ್ತೀರಾ, ಅದನ್ನ ದ್ವೇಷಿಸ್ತೀರಾ, ಅದು ನಿಮಗೆ ಇಷ್ಟ ಇಲ್ಲದೆ ಹೋಗ್ಬಿಡುತ್ತೆ ಯೇಸುವಿನ ನಾಮದಲ್ಲಿ. ಹಾಗಾದ್ರೆ ಅದಕ್ಕೆ ವಾಕ್ಯ ಈ ರೀತಿ ಹೇಳ್ತಾ ಇದೆ, ಜಾನ್ 16:13, ಯೋಹಾನ 16:13, when he the spirit of truth has come he will guide you into all truth. ನೀವು ಯಾವಾಗ ಸತ್ಯದ ಆತ್ಮ, ಸತ್ಯ ಅನ್ನೋದು ಯಾವುದು? ವಾಕ್ಯ ಅನ್ನೋರು ಯಾರು? ಯೇಸುವಲ್ಲಿ ಏನಿದೆ? ತಂದೆಯಾದ ಆಲೋಚನೆಗಳೇ, ತಂದೆ ಏನ್ ಪ್ಲಾನ್, ಏನ್ ಪರ್ಪಸ್, ಏನು ಉದ್ದೇಶವಿದೆಯೋ ಅದೆಲ್ಲ ವಾಕ್ಯ ಎಂಬ ಯೇಸುವಲ್ಲಿ ಇದೆ. ಆ ವಾಕ್ಯದ ಆತ್ಮ, ಅದು ವಾಕ್ಯದ ಆತ್ಮ ಕೂಡ ಏನ್ ಮಾಡುತ್ತೆ?
ಬರೀ ವಾಕ್ಯವು ಏನು ಹೇಳ್ತಾ ಇದೆಯೋ ಅದನ್ನ ಬಿಟ್ಟು ಬೇರೆ ಏನೇನೋ ಮಾಡೋದಿಲ್ಲ. ಸೊ ಹಾಗಾದ್ರೆ ಪವಿತ್ರಾತ್ಮನ ನಿಮ್ಮನ್ನು ನಡೆಸುವುದಾದ್ರೆ ಅವರು ನಡೆಸುವುದೇ ಯೇಸು ಕ್ರಿಸ್ತನಲ್ಲಿ ಏನ್ ನೆರವೇರಿದೆಯೋ ಅದನ್ನ. ಯೇಸು ಕ್ರಿಸ್ತನಲ್ಲಿ ಏನ್ ನೆರವೇರಿದೆ ಅಂದ್ರೆ ಅದು ದೇವರ ಉದ್ದೇಶನೇ. ಸೊ ಅದರಿಂದ ದೇವರ ಉದ್ದೇಶ ಕೂಡ ಏನು ಅಂತ ಹುಡ್ಕೊಂಡು ಹೋಗ್ಬೇಡಿ. ಪವಿತ್ರಾತ್ಮನ ನಡೆಸುವಿಕೆಯಲ್ಲಿ ಇದ್ರೆ ನೀವು ದೇವರ ಉದ್ದೇಶದ ಪ್ರಕಾರನೇ ನಡೀತಾ ಇದ್ದೀರಾ ಅಂತ ಅರ್ಥ. ರಿಸೀವ್ ಇಟ್ ಇನ್ ದ ಮೈಟಿ ನೇಮ್ ಆಫ್ ಜೀಸಸ್. ಯೇಸುವಿನ ನಾಮದಲ್ಲಿ ದೇವರು ಕರೆಕ್ಟಾಗಿ ನಿಮಗೆ ತೋರಿಸ್ಕೊಡ್ತಾರೆ. ನೀನು ಆ ವ್ಯಕ್ತಿನ ನೀನು ದ್ವೇಷಿಸ್ತಾ ಇದೆಯಾ, ಅದರಿಂದ ಅವನ ಪ್ರೀತಿ ಮಾಡು. ನೀನು ಈ ವ್ಯಕ್ತಿ ಮೇಲೆ ಏನು ಯಾವಾಗಲೂ ಅವನ ಬಗ್ಗೆ ತಪ್ಪಾಭಿಪ್ರಾಯ ಇಟ್ಟಿದ್ಯಾ, ಅವನ ಒಳ್ಳೆ ಮನುಷ್ಯನಾಗಿ ನೋಡು, ಕ್ರಿಸ್ತನ ಮೂಲಕ ನೋಡು. ಆ ರೀತಿಯಾದ ಒಂದು ಕಾರ್ಯಗಳನ್ನ ನಿಮಗೆ ಪವಿತ್ರಾತ್ಮನ ನಡೆಸುವಾಗ ನೀವು ಆ ನಡೆಸುವಿಕೆ ಪ್ರಕಾರನೇ ಇರುವುದು. ನಾನು ಅನೇಕ ಸಾಕ್ಷಿಗಳು ಹೇಳಿದ್ದೀನಿ. ನನ್ನ ಜೀವನದಲ್ಲಿ ನನಗೆ ನೆಗೆಟಿವ್ ಆಗಿ ಮಾಡಿರೋನ ಕೂಡ ನಾನು ಆಶೀರ್ವಾದ ಮಾಡ್ತಾನೆ ಇರ್ತೀನಿ ಅಂತ. ಇದು ನನ್ನ ಬಲದಿಂದ ಅಲ್ಲ, ನನ್ನ ಸಾಮರ್ಥ್ಯದಿಂದ ಅಲ್ಲ, ಇಲ್ಲ ಯಾವುದೋ ಒಂದು ಕಾರ್ಯದ ನಿಮಿತ್ತವಾಗಿಲ್ಲ. ಆ ರೀತಿಯಾಗಿ ಬರ್ತಾ ಇರೋದು ಅಷ್ಟು ವಾಕ್ಯದಿಂದ ತುಂಬಿರೋದ್ರಿಂದ ಆ ವಾಕ್ಯದ ಆತ್ಮ ಆ ರೀತಿಯಾಗಿ ನಡೆಸ್ತಾ ಇದೆ. ನಾನು ಹೇಳ್ತಾ ಇದ್ದೀನಿ, ನಿಮಗೆ ಒಬ್ಬರು ಬೈದು ಬಿಟ್ರೆ, ಇಲ್ಲ ನಿಮಗೆ ಒಂದು ದ್ರೋಹ ಮಾಡಿಬಿಟ್ರೆ, ಇಲ್ಲ ನಿಮಗೆ ಕೆಟ್ಟದ್ದು ಮಾಡಿಬಿಟ್ರೆ, ನೀವು ಅವರ ಬಗ್ಗೆ ಒಳ್ಳೆ ಅಭಿಪ್ರಾಯದಲ್ಲಿ ಇರೋಕ್ಕೆ ಸಾಧ್ಯನೇ ಇಲ್ಲ. ಅಂತ ಒಂದು ವ್ಯಕ್ತಿಯನ್ನು ನೋಡಿ ಪರವಾಗಿಲ್ಲ, ಕ್ಷಮಿಸ್ತಾ ಇದ್ದೀನಿ, ದೇವರ ಪ್ರೀತಿನೇ ಅವ್ರನ್ನ ದೇವರ ಮೂಲಕ ಅವ್ರನ್ನ ಪ್ರೀತಿ ಮಾಡ್ತಾ ಇದ್ದೀನಿ, ಅವ್ರು ಚೆನ್ನಾಗಿರಲಿ ಅಂತ ಮನಪೂರ್ವಕವಾಗಿ ಹೇಳ್ತಾ ಇದ್ದೀರಾ ಅಂದರೆ ಅದು ನೀವಲ್ಲ, ನಿಮ್ಮಲ್ಲಿರುವ ಪವಿತ್ರಾತ್ಮನ ಪ್ರೇರೇಪಣೆಯಿಂದ. ಹಾಗಾದ್ರೆ ಇನ್ನೊಂದು ರೀತಿಯಲ್ಲಿ ಹೇಳ್ಬೇಕಾದ್ರೆ ಅವರನ್ನ ಪವಿತ್ರಾತ್ಮ ದೇವರ ವಾಕ್ಯದಿಂದ ತುಂಬಿರುವ ವ್ಯಕ್ತಿ ಅವನ ಪವಿತ್ರಾತ್ಮ ಭರಿತರಾಗಿರುವಾಗ ಅವನ ವಿರೋಧಿಯನ್ನು ಕೂಡ ಅವನ ದ್ವೇಷಿಸಲಿಕ್ಕೆ ಆಗೋದಿಲ್ಲ. ಯಾಕಂದ್ರೆ ಆ ಪ್ರೀತಿಯ ರಸವು ಪವಿತ್ರಾತ್ಮ ನಿಮಿತ್ತವಾಗಿ ತುಂಬಿಸಿರುವುದರಿಂದ ಅವನಿಂದ ನೋಡಕ್ ಸಾಧ್ಯವಾಗುವುದೇ ದೇವರ ಹಾಗೆ. ಅವನಿಗೆ ಗೊತ್ತಾಗುತ್ತೆ, ಈ ಲೋಕದಲ್ಲಿ ಇರುವುದಲ್ಲ, ತಾತ್ಕಾಲಿಕವಾಗಿ ನಿರಂತರವಾಗಿರುವ ಕಾರ್ಯಗಳಿಗೆ ತಲೆ ಕೆಡಿಸ್ಕೊಂಡು ನಾನು ಸಮಾಧಾನ ಕೆಡಿಸ್ಕೊಂಡಿರುವ ಅಷ್ಟು ವ್ಯಾಲ್ಯೂ ಇಲ್ಲ ಅಂತ ಅವನಿಗೆ ಗೊತ್ತಾಗುತ್ತೆ. ನಾನು ಹೇಳ್ತಾ ಇದ್ದೀನಿ, ಈ ದಿನಗಳಲ್ಲಿ ಇದನ್ನ ಪ್ರಾಕ್ಟಿಕಲ್ ಆಗಿ ಅನುಭವಿಸ್ತಾ ಇದ್ದೀನಿ. ಎಲ್ಲೆಲ್ಲ ನನಗೆ ಅನುಕೂಲವಾಗಿ ಇಲ್ವೋ ಅಲ್ಲೆಲ್ಲ ದೇವರನ್ನು ಅನುಭವಿಸೋದಕ್ಕಿಂತ ಇದೇನು ಬೆಲೆ ಉಳ್ಳದಲ್ಲ, ಇದು ಹೋದ್ರೆ ಅಷ್ಟೊಂದು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ರಿಲ್ಯಾಕ್ಸ್ಡ್ ಆಗಿರುವಂತೆ ಪವಿತ್ರಾತ್ಮ ನಡೆಸ್ತಾ ಇದ್ದಾನೆ ಯೇಸುವಿನ ನಾಮದಲ್ಲಿ. ಅದಕ್ಕೆ ನಿಮ್ಮ ನಿರಂತರವಾದ ಒಂದು ಜೀವ, ನಿತ್ಯವಾದ ಒಂದು ಜೀವ ಯಾರಲ್ಲಿ ಅಂದ್ರೆ ಯೇಸು ಕ್ರಿಸ್ತನಲ್ಲಿ. ನೀವು ಆತನಲ್ಲೇ ಇರಬೇಕು, ಆತನಲ್ಲೇ ಒಂದಾಗಬೇಕು ಅನ್ನುವ ಆ ಒಂದು ಬಯಕೆಯಿಂದ ಇರುವಾಗ ನಾನು ಹೇಳ್ತಾ ಇದ್ದೀನಿ, ಅವರು ನಿಮ್ಮನ್ನು ನಡೆಸುವಾಗಲ್ಲ. ಒಂದು ವೇಳೆ ನೀವು ಜಾರಿ ಬಿದ್ರು, 7 ಸರಿ ಜಾರಿ ಬಿದ್ರು, ಆದ್ರೆ ನಿಮ್ಮ ಹೃದಯ ಮಾತ್ರ ಅಪ್ಪಾ ನೀನು ಒಂದು ಸರಿ ನಾನು ಕ್ಷಮಿಸು ಅಂತ ಹೇಳುವಾಗ ನಿಮ್ಮನ್ನು ತಟ್ಟಿ ಎಬ್ಬರಿಸಿ ಆತನ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟಿಸ್ತಾನೆ. ಸೊ ಹಾಗಾದ್ರೆ ಇದು ಬಂದ್ಬಿಟ್ಟು ನಾವು ಇಷ್ಟಪಟ್ಟು ತಪ್ಪು ಮಾಡುವುದಕ್ಕೂ, ನಾನು ತಪ್ಪು ಮಾಡದೆ ನೀನು ನನ್ನಲ್ಲಿ ನೀನು ಪ್ರಕಟಿಸು, ನಾನು ಕ್ಷಮಿಸು, ಇನ್ನೊಂದು ದಿನ ಇದು ಮಾಡಬಾರ್ದು ಅನ್ನುವ ಆ ಭಾವನೆಯಿಂದ ಅಪ್ರೋಚ್ ಮಾಡುವಾಗ ಪರಲೋಕವೇ ನಿಮಗೆ ಬ್ಯಾಕಪ್ ಮಾಡುತ್ತೆ. ಸೊ ಹಾಗಾದ್ರೆ ಎಷ್ಟು ನೀವು ಯೇಸು ಕ್ರಿಸ್ತನಲ್ಲಿ ಇರ್ತೀರೋ. ಇನ್ನೊಂದು ವಾಕ್ಯ ಹಾಗೆ ಇದೆ, ಐ ಥಿಂಕ್ ಇನ್ ಗಲೇಷಿಯನ್ಸ್ 5 ಒಂದು ವಾಕ್ಯ ಹೇಗಿದೆ ಅಂದ್ರೆ, ಲೆಟ್ ದ ಸ್ಪಿರಿಟ್ ಲೀಡ್ ಯು. ಪವಿತ್ರಾತ್ಮನ ನಡೆಸುವಾಗ ನೀವು ಯಾವ ಇಚ್ಛೆಯನ್ನು ನಿನಗೆ ಬರೋದಿಲ್ಲ ಅನ್ನುವ ರೀತಿಯಲ್ಲಿ ಇರುತ್ತೆ ಆ ವಾಕ್ಯ. ಸೊ ಲೆಟ್ ಮೀ ಸಿ ವಿಚ್ ಇಸ್ ದಟ್. ಗಲೇಷಿಯನ್ಸ್ ಲೆಟ್ ದ ಲಾರ್ಡ್ 5:16 ಅನ್ಸುತ್ತೆ. ಗಲೇಷಿಯನ್ಸ್ 5:16. 5:16 ಅಲ್ಲಿ ಇಟ್ ಸೇಸ್, ಇಫ್ ಯು ವಾಕ್ ಬೈ ದ ಸ್ಪಿರಿಟ್ ದೆನ್ ಯು ವಿಲ್ ನಾಟ್ ವಾಕ್ ಇನ್ ದ ಲಸ್ಟ್ ಆಫ್ ದ ಫ್ಲೆಶ್. ನೀನು ಆತ್ಮದಲ್ಲಿ ನಡೆಯುವನಾಗಿದ್ರೆ ನೀನು ಮಾಂಸದಲ್ಲಿ ನಡೆಯುವನಾಗಿರುವುದಿಲ್ಲ. ಸೊ ಹಾಗಾದ್ರೆ ನೀವೆಷ್ಟು, ಇನ್ನೊಂದು ಟಿಪ್ ಹೇಳ್ತೀನಿ ನೋಡಿ, ನೀವು ಈ ಪಾಪದಿಂದ ಬಿಡುಗಡೆ ಆಡೋಕ್ಕೆ ಹೋರಾಡ್ತಾ ಇದ್ರೆ, ಏನಾದರೂ ಪ್ರಯತ್ನ ಪಡ್ತಾ ಇದ್ರೆ ಆಗೋದಿಲ್ಲ. ಆದರೆ ಇದಿದೆ, ಆದರೆ ನೀನು ನನ್ನನ್ನು ಇದರಿಂದ ಬಿಡುಗಡೆ ಮಾಡೋಕ್ಕೆ ಸಾಧ್ಯ ಅಂತ ಅವರನ್ನೇ ಹಿಡ್ಕೊಳ್ಳುವಾಗ, ಅವರ ವಾಕ್ಯ ನಿಮ್ಮಲ್ಲಿ ಬೇರೂರುವಾಗ ಅವರು ನಿಮ್ಮನ್ನು ಬಿಡುಗಡೆ ಮಾಡೇ ಮಾಡ್ತಾರೆ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ, ಈಗ ಹೇಗೆ, ಲೆಟ್ ಮಿ ಗಿವ್ ಎನ್ ಎಕ್ಸಾಂಪಲ್. ಈಗ ನನಗೆ ಒಂದು ಇಷ್ಟವಾದ ಕಾರ್ಯವನ್ನು ನೀನು ತಿನ್ಬೇಡ, ಇದನ್ನ ಫಾರ್ ಎಕ್ಸಾಂಪಲ್ ಈಗ ಒಂದು ಗುಲಾಬ್ ಜಾಮೂನ್ ಇಟ್ಬಿಟ್ಟು, ಈಗ ನನಗಿಷ್ಟ, ಈಗ ಇದನ್ನ ತಿನ್ಬೇಡ ಅಂದ್ರೆ ಏನಾಗುತ್ತೆ, ನನಗೆ ತಿನ್ಬೇಕು ಅಂತಾನೆ ಮನ್ಸು ಬರ್ತಾ ಇರುತ್ತೆ.
ಈಗ ನನಗೆ ಪಂಪ್ಕಿನ್ ಇಷ್ಟ ಇಲ್ಲ ನನಗೆ. ಪಂಪ್ಕಿನ್ ಇಲ್ಲಿ ಇಟ್ಬಿಟ್ಟು ನೀನು ತಿನ್ಬೇಡ ಅಂತ ಹೇಳಿದ್ರೆ ಏನಾಗುತ್ತೆ? ನೀನು ಇವಾಗ ನೀನು ಹೇಳಿದ್ರೇನು ಹೇಳಿಲ್ಲ ಅಂದ್ರೆ ನನಗೇನು ಅದು ಇಷ್ಟನೇ ಇಲ್ಲ. ಈಗ ನಾನು ಹೇಳುವ ಒಂದು ನಿಯಮವನ್ನು ತುಂಬ ಗಮನವಾಗಿ ಕೇಳಿ. ನಿಮ್ಗೆ ಏನಾಗಬೇಕು ಅಂತ ಹೇಳಿದ್ರೆ, ನಿಮ್ಮ ಮನಸ್ಸು, ನಿಮ್ಮ ಪ್ರಾಣ, ನಿಮ್ಮ ಹೃದಯ ಯಾವುದನ್ನ ಇಷ್ಟಪಡ್ತಾ ಇದೆಯೋ ಅದನ್ನ ಇಷ್ಟ ಇಲ್ಲದೆ ಮಾಡಬೇಕು. ಈಗ ಒಂದು ಕೆಟ್ಟ ಅಭ್ಯಾಸ ಇದೆ, ಅದನ್ನ ಇಷ್ಟಪಡ್ತಾ ಇದೆ, ಅದನ್ನ ಇಷ್ಟಪಡಬಾರ್ದು. ಪಂಪ್ಕಿನ್ ತರ ಕಾಣ್ಬೇಕು ಅದಕ್ಕೆ. ಆ ರೀತಿಯಾಗಿ ಒಂದು ಒಳಗಡೆ ಮನಸ್ಸಲ್ಲಿ ಉಂಟಾಗುವಾಗ ಮಾತ್ರನೇ ನೀವು ಆ ಕಾರ್ಯವನ್ನು ಮಾಡದೇ ಇರಕ್ಕೆ ಸಾಧ್ಯ. ಸೊ ಹಾಗಾದ್ರೆ ನೀವು ಆ ರೀತಿಯಾಗಿ ನಿಮಗೆ ಒಂದು ಆ ಗುಲಾಬ್ ಜಾಮೂನ್ ನನಗೆ ಪಂಪ್ಕಿನ್ ತರ ಕಾಣಬೇಕು, ಪಂಪ್ಕಿನ್ ತರ ನಾನು ಕಾಣಿದ್ರೆ ಮಾತ್ರನೇ ಅದನ್ನ ನಾನು ಮುಟ್ಟಲ್ಲ. ಹಾಗಾದ್ರೆ ಲಿಟ್ರಲ್ ಆಗಿ ಏನು ಹೇಳ್ತಾ ಇದ್ದೀನಿ ಅಂದ್ರೆ, ನಿಮ್ಮ ಹೃದಯದಲ್ಲಿ ಒಂದನ್ನು ಇಷ್ಟ, ಯಾವ ಕೆಟ್ಟ ಅಭ್ಯಾಸ ಇದೆಯೋ ಅದನ್ನ ಇಷ್ಟ ಇಲ್ಲದೆ ಇರುವ ರೀತಿಯಲ್ಲಿ ನಿಮ್ಮಲ್ಲಿ ಉಂಟಾಗಬೇಕು. ಆವಾಗಲೇ ನೀವು ಅದನ್ನ ಮಾಡದೇ ಇರಕ್ಕೆ ಸಾಧ್ಯ. ನೀವು ಯಾವಾಗ ಒಂದು ಕಾರ್ಯವನ್ನು ನೋಡ್ತಾ ಆ ಅಭ್ಯಾಸ ಇಷ್ಟ ಆದ್ರೂ ದೇವರು ಹೇಳಿದ್ದಾರೆ ಅದರಿಂದ ನಾನು ಮಾಡಲ್ಲ ಅಂತ 10 ದಿನ ಹೇಳ್ಬೋದು, ಆದ್ರೆ 11ನೇ ದಿನ ಹೋಗಿ ಮಾಡ್ಬಿಡ್ತೀರಾ. ಆದ್ರೆ ಯಾವಾಗ ನೀವು ಒಂದು ಕಾರ್ಯವನ್ನು ಅದನ್ನ ಅಂದ್ರೆ ಇಟ್ ಇಸ್ ದ ಇನ್ನರ್ ಟ್ರಾನ್ಸ್ಫಾರ್ಮೇಶನ್. ಇಂಥ ಸತ್ಯದ ಮೂಲಕ ಏನ್ ಮಾಡ್ತಾ ಇದೆ ಅಂದ್ರೆ, ನೀವು ಇದುವರೆಗೂ ಯಾವುದನ್ನ ದೇವರಿಗೆ ಪ್ರಿಯವಾಗಿ ಇಲ್ಲದೇ ಇರೋದು ಆಸೆ ಪಡ್ತಾ ಇತ್ತೋ, ವಾಕ್ಯದ ಆತ್ಮ ನಿಮ್ಮಲ್ಲಿ ಬೇರೂರುವಾಗ ಈಗ ಆ ವಾಕ್ಯದ ಆತ್ಮ ನಿಮ್ಮನ್ನು ಅದನ್ನ ದ್ವೇಷಿಸುವ ಹಾಗೆ, ಅಯ್ಯೋ ಇದು ಕೆಟ್ಟದು, ಇದು ಅಸಹ್ಯ ಅನ್ನುವ ರೀತಿಯಲ್ಲಿ ಒಳಗಡೆ ಮನಸ್ಸಂತ ಒಂದು ಟ್ರಾನ್ಸ್ಫಾರ್ಮೇಶನ್ ಆಗುತ್ತೆ. ದಟ್ ಈಸ್ ವಾಟ್ ವಿಲ್ ಡೆಲಿವರ್ ಯು ಫ್ರಮ್ ದ ಸಿನ್. ನೀವು ಪಾಪದ ಕಾರ್ಯಗಳಾಗಲಿ, ಕೆಟ್ಟ ಕಾರ್ಯಗಳಾಗಲಿ, ನಿಮಗೆ ದೇವರಿಗೆ ಪ್ರಿಯ ಇಲ್ಲದೆ ಇರುವ ಕಾರ್ಯಗಳಾಗಲಿ. ಒಂದು ಕುಡಿಯೋ ಅಭ್ಯಾಸ ಇರೋನಿಗೆ ಕುಡಿಬೇಡ ಅನ್ನೋದಿಲ್ಲ. ಆ ಕುಡಿಯೋ ಅಭ್ಯಾಸ ಒಳಗಡೆನೆ ನೋಡಿದ್ರೆ ಅಸಹ್ಯ ಅನ್ಬೇಕು. ಆ ರೀತಿಯಾಗಿ ಒಂದು ಬದಲಾವಣೆ ಉಂಟಾಗುವಾಗ ಮಾತ್ರನೇ ಅವನು ಕುಡಿದೇ ಇರ್ತಾನೆ. ಆ ರೀತಿಯಾಗಿ ಕೆಟ್ಟದನ್ನ ದ್ವೇಷಿಸಿ ಅದು ಅಸಹ್ಯ ಅನ್ನುವ ಲೆವೆಲಲ್ಲಿ ದೇವರ ವಾಕ್ಯವನ್ನು ನೀವು ಅನುಭವಿಸ್ತಾನೆ ಇದ್ರೆ, ಒಳಗಡೆ ತುಂಬಿಸ್ತಾನೆ ಇದ್ರೆ, ಆ ವಾಕ್ಯದ ಸ್ವಭಾವ ಒಂದು ಕೆಟ್ಟದನ್ನ ದ್ವೇಷ ಮಾಡುತ್ತೆ, ಒಳ್ಳೆ ದೇವರ ಕಾರ್ಯಗಳನ್ನ ಅದು ಎಂಬ್ರೇಸ್ ಮಾಡುತ್ತೆ, ಅಂದ್ರೆ ಅದೇ ಬೇಕು ಅಂತ ಹೇಳುತ್ತೆ. ಸೊ ಅದರಿಂದ ನೀವು ಇಂಥ ಒಂದು ಕಾರ್ಯ ಪರಿಸ್ಥಿತಿಯಲ್ಲಿ ನೀವು ಯಾರಾದರೂ ಇರುವುದಾದರೆ, ನೀವು ಹೆಚ್ಚಾಗಿ ದೇವರ ವಾಕ್ಯವನ್ನು ಕೇಳಿ, ಆ ವಾಕ್ಯವು ಆತ್ಮವಾಗಿ ನನ್ನಲ್ಲಿ ಬೇರೂರಲಿ, ಆ ವಾಕ್ಯವನ್ನು ನನ್ನ ನಡೆಸಲಿ, ಆ ವಾಕ್ಯದ ಮಹಿಮೆ ನನ್ನಲ್ಲಿ ಪ್ರಕಟವಾಗಲಿ ಅಂತ ಹೇಳಿ ಬಾಯಲ್ಲಿ ಅರಿಕೆ ಮಾಡಿ, ಅದ್ರ ಜೊತೆ ಒಂದಾಗಿ ಅದನ್ನು ಆ ವಾಕ್ಯದ ಆತ್ಮ ನಿಮ್ಮನ್ನು ಆಳ್ವಿಕೆ ಮಾಡಲಿ. ಲೆಟ್ ದ ವರ್ಡ್ ಪೊಸೆಸ್ ಯು, ಯು ವಿಲ್ ಬಿಕಮ್ ದ ವರ್ಡ್ ಅಂಡ್ ದ ವರ್ಡ್ ವಿಲ್ ಡೆಲಿವರ್ ಯು. ಸತ್ಯವನ್ನು ತಿಳಿಯಿರಿ, ಸತ್ಯ ನಿಮ್ಮನ್ನು ಬಿಡುಗಡೆ ಮಾಡುತ್ತದೆ ಹೊರತು ಸತ್ಯದ ಪ್ರಕಾರ ನೀವು ಅಭ್ಯಾಸ ಮಾಡುವುದರಿಂದ ಅಲ್ಲ. There needs to be an inner transformation. ಒಳಗಡೆ ಬದಲಾವಣೆ ಆಗದೆ ನಿಮ್ಮ ಶರೀರ ಬದಲಾವಣೆ ಆಗಕ್ಕೆ ಸಾಧ್ಯವಿಲ್ಲ. ಸೊ ಡೋಂಟ್ ಟ್ರೈ ಟು ಕಂಟ್ರೋಲ್ ಕೈನ, ಕಾಲ್ನ, ಕಣ್ಣನ್ನ ಕಂಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ. ನಿಮ್ಮ ಹೃದಯವನ್ನು ದೇವರ ವಾಕ್ಯದ ಮೂಲಕ ಕಂಟ್ರೋಲ್ ಮಾಡಿ. ಅಂದ್ರೆ ವಾಕ್ಯವು ಕಂಟ್ರೋಲ್ ಮಾಡಕ್ ಬಿಡಿ. ವಾಕ್ಯವು ತುಂಬಿದ್ದು ನಿಮ್ಮ ಕಣ್ಣಿಗೆ, ಆತ್ಮದ ಕಣ್ಣುಗಳು ಬರೀ ದೇವರ ವಾಕ್ಯದ ಮಹಿಮೆಯನ್ನು ಅನುಭವಿಸಲಿ. ಅದರ ಫಲವೇ ನಿಮ್ಮ ಶರೀರದಲ್ಲಿ ಕಾಣುವುದು. ಇದೇ ನಿಯಮ. ಎಲ್ಲ ರಿಸೀವರ್ ಯೇಸುವಿನ ನಾಮದಲ್ಲಿ ಈ ದಿನ ಕೂಡ ಪ್ರತಿಯೊಬ್ಬರು, ನೀವು ಇನ್ನು ಇರುವ ಹಾಗೆ ಇರುವುದಿಲ್ಲ. ಇದುವರೆಗೂ ಯಾವುದು ನಿಮ್ಮನ್ನು ಗಿಲ್ಟ್ ಕಾನ್ಶಿಯಸ್ ಅಲ್ಲಿ ನಡೆಸಿ ಈ ಅಭ್ಯಾಸ, ಆ ಅಭ್ಯಾಸ, ಇದರಿಂದ ಈ ಒಂದು ಅಡಿಕ್ಷನ್ ಇಂದ ದೇವರ ನನಗೆ ಆಶೀರ್ವದಿಸಿಲ್ಲ, ಇಲ್ಲ ದೇವರ ಆಶೀರ್ವಾದ ಕಳ್ಕೊಂಡೆ ಅಂತ ಇರೋರಿಗೆಲ್ಲ ಇವತ್ತು ನಿಮಗೆ ಬಿಡುಗಡೆ ಬಂದಿದೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. ಲೆಟ್ ಮಿ ಕನ್ಕ್ಲೂಡ್ ಬೈ ದಿ ಸೇಯಿಂಗ್ ದಿಸ್. ದೇವರಿಗೆ ಪ್ರಿಯ ಇಲ್ಲದೇ ಇರುವ ಕಾರ್ಯವನ್ನು ಮಾಡ್ತಾ ದೇವರ ಆಶೀರ್ವಾದವನ್ನು ಅನುಭವಿಸೋಕೆ ಸಾಧ್ಯ ಇಲ್ಲ. ಅದೇ ರೀತಿ ದೇವರ ಪ್ರಿಯ ಇಲ್ಲದೇ ಇರುವ ಕಾರ್ಯಗಳನ್ನ ನಿಮ್ಮ ಬಲದಿಂದ ನೀವು ಬಿಡುಗಡೆ ಆಗೋಕ್ಕೂ ಸಾಧ್ಯವಿಲ್ಲ. ಆದರೆ ನೀವು ಯಾವಾಗ ಹೃದಯಪೂರ್ವಕವಾಗಿ, ಅಪ್ಪ ಇದು ನಿನ್ನಿಂದ ಮಾತ್ರ ಸಾಧ್ಯ, ನಿನ್ನ ವಾಕ್ಯವನ್ನು ನಾನು ಆತ್ಮವ ಹೊಂದಿಕೊಂಡಿದ್ದೀನಿ, ಆ ವಾಕ್ಯದ ಆತ್ಮ ನನ್ನನ್ನು ಸರಿಯಾದ ಕಾರ್ಯಗಳನ್ನು ನೋಡುವಂತೆ ಮಾಡ್ತಾ ಇರೋದಕ್ಕೋಸ್ಕರ ಸ್ತೋತ್ರ, ನಿನ್ನ ವಾಕ್ಯದ ಆತ್ಮ ನನ್ನ ಸರಿಯಾದ ಮಾರ್ಗದಲ್ಲಿ ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ, ನಿನ್ನ ಸತ್ಯದ ಆತ್ಮ ನನ್ನನ್ನು ಸರಿಯಾದ ಕಾರ್ಯಗಳನ್ನೇ ಮಾಡುವಂತೆ ನನ್ನ ಕೈಯನ್ನು ನಡೆಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ.
ಇಂಥ ಮಾತುಗಳು ನೀವು ಹೋಗುವ ಕಡೆ ಆಗಲಿ, ನೀವು ಮಾಡುವ ಕಾರ್ಯಗಳಾಗಲಿ, ನೀವು ನೋಡುವ ಕಾರ್ಯಗಳು ಎಲ್ಲವೂ ಕೂಡ ಎಲ್ಲ ದೇವರ ಉದ್ದೇಶದ ಪ್ರಕಾರ, ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ನಿಮ್ಮ ಜೀವವುಳ್ಳ ಸಾಕ್ಷಿಯಾಗಿರುವಂತೆ ಒಂದೊಂದು ದಿನನೂ ಸುಖವಾಗಿರೋದು, ಆರೋಗ್ಯವಾಗಿರುವುದು, ಆಶೀರ್ವಾದವಾಗಿರುವುದು, ಜಯವಾಗಿರುವುದು ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it. This is the work of the Holy Spirit. ಪವಿತ್ರಾತ್ಮನ ಕ್ರಿಯೆ ಮಾಡದೆ ಯಾವ ಮನುಷ್ಯನನ್ನು ದೇವರು ಪ್ರಿಯವಾಗಿ ಜೀವಿಸಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಪವಿತ್ರಾತ್ಮನು ಒಂದು ಕಾರ್ಯವನ್ನು ನಿಮಗೆ ಕೊಡದೆ ಯಾವ ಆಶೀರ್ವಾದವನ್ನು ಮನುಷ್ಯ ಶರೀರದಲ್ಲಿ ಅನುಭವಿಸಲಿಕ್ಕೆ ಸಾಧ್ಯನೇ ಇಲ್ಲ. ಪವಿತ್ರಾತ್ಮನು ನಿಮ್ಮಲ್ಲಿ ಕ್ರಿಯೆ ಮಾಡಬೇಕಾದ್ರೆ ನಿಮಗೂ ಯೇಸು ಕ್ರಿಸ್ತನ ಜೊತೆ ಇರುವ ಸಂಬಂಧ ಬಲವಾಗಿರಬೇಕು. ಯೇಸು ಕ್ರಿಸ್ತನಲ್ಲಿ ದೇವರ ಉದ್ದೇಶದ ಪ್ರಕಾರ ಯಾವ ಕಾರ್ಯಗಳು ನೆರವೇರಿದೆಯೋ ಅದನ್ನೇ ಆ ಶರೀರದಲ್ಲಿ ಪ್ರಕಟಿಸಲಿಕ್ಕೂ ಸಾಧ್ಯ. ಹಾಗಾದರೆ ಸಿಂಪಲ್ ಆಗಿ ದೇವರ ಉದ್ದೇಶದ ಪ್ರಕಾರ ಇಲ್ಲದೆ ಇರುವ ಕಾರ್ಯ ಯಾವುದು ಪವಿತ್ರಾತ್ಮನೋ ಆ ಶರೀರದಲ್ಲಿ ಪ್ರಕಟಿಸಲಿಕ್ಕೆ ಸಾಧ್ಯನೇ ಇಲ್ಲ. ಆದರೆ ಒಳ್ಳೆ ವಿಷಯ ಏನಂತ ಹೇಳಿದ್ರೆ, ದೇವರು ಹೊಸದಾಗಿ ನೀವು ಏನಾದರೂ ಡ್ಯಾಮೇಜ್ ಆಗಿದ್ರು ಹೊಸದಾಗಿ ಏನು ಮಾಡೋದಿಲ್ಲ. ಅವರು ಏನು ಮಾಡಿ ಮುಗಿಸಿದಾರೋ ಅದನ್ನು ಮಾತ್ರ ಮಿಸ್ ಇಲ್ಲದೆ ನಿಮ್ಮಲ್ಲಿ ಪ್ರಕಟವಾಗುತ್ತೆ. ಅವರು ಮಾಡಿ ಮುಗಿಸಿರೋದೆಲ್ಲ ಬಹಳ ವಿಶೇಷವಾದದ್ದು, ಶ್ರೇಷ್ಠವಾದದ್ದು, ಮಹಿಮೆ ಉಳ್ಳದು, ದೇವರ ಪರಲೋಕವೇ ಕೊಂಡಾಡುವಂಥದ್ದು. ಸೊ ಹಿ ಡಸ್ ಎವ್ರಿಥಿಂಗ್ ಫಾರ್ ಇಸ್ ಗುಡ್. ಅವ್ರು ಯಾವುದನ್ನು ಕೆಟ್ಟದಾಗಿ ಮಾಡಿ ಮುಗಿಸಿಲ್ಲ. ಅವರು ಮಾಡಿರೋದೆಲ್ಲ ಮನುಷ್ಯನು ಯೋಚನೆನೂ ಮಾಡೋಕ್ಕಾಗಲ್ಲ. ಅವನು ಬೇಡಿಕೊಳ್ಳೋಕ್ಕಿಂತಲೂ, ಅವನು ಯೋಚನೆ ಮಾಡೋಕ್ಕಿಂತಲೂ, ಅವನು ಊಹಿಸೋಕ್ಕಿಂತಲೂ ಅತ್ಯಧಿಕವಾದ ಶ್ರೇಷ್ಠವಾದ ಮಹತ್ತಾದ ಕಾರ್ಯಗಳನ್ನೇ ಅವರು ಮಾಡಿರೋದು. ಅದರಿಂದ ಅದರ ಫಲವನ್ನು ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory in Jesus' precious name. Amen. Amen. ಸೊ ಅದರಿಂದ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ನೀವು ಕ್ರಿಸ್ತನಲ್ಲಿ ಆತನ ಜೊತೆ ಇರುವ ಸಂಬಂಧವನ್ನು ಬಲಪಡಿಸ್ಕೊಳ್ಳಿ. ಬೇರೆ ಎಲ್ಲ ಕಾರ್ಯಗಳು ನಿಮಗೆ ಅನುಕೂಲವಾಗಿ, ಆಶೀರ್ವಾದವಾಗಿ, ಜಯವಾಗಿ ಇರುವುದು. ನೀವು ಯಾವುದನ್ನೇ ಶ್ರಮಪಟ್ಟು ನೀವು ದೇವರ ಕಾರ್ಯಗಳನ್ನು ಅನುಭವಿಸೋ ಅವಶ್ಯಕತೆ ಇಲ್ಲ. Receive it. ಈಗ ಕೂಡ ಲೆಟ್ ಮಿ ಕನ್ಕ್ಲೂಡ್. ಐ ವಾಂಟ್ ಟು ಬ್ಲೆಸ್ ಈಚ್ ಅಂಡ್ ಎವ್ರಿ ಒನ್ ಆಫ್ ಯು. ಯೇಸುವಿನ ನಾಮದಲ್ಲಿ ಇದನ್ನು ನೋಡ್ತಾ ಇರುವ ಪ್ರತಿಯೊಬ್ಬರು ಕೂಡ ನಿಮ್ಮ ಆತ್ಮ, ಪ್ರಾಣ, ಶರೀರದಲ್ಲಿ ದೇವರ ವಾಕ್ಯದೊಂದಿಗೆ ಒಂದಾಗಿ ಈ ವಾಕ್ಯದ ಮಹಿಮೆ ನಿಮ್ಮಲ್ಲಿ ಬಲವಾಗಿ ಪ್ರಕಟವಾಗಲಿ. ಒಂದೊಂದು ದಿನನೂ ಈ ವಾಕ್ಯದ ಆತ್ಮ ನಿಮ್ಮನ್ನು ನಿಮ್ಮ ಜೀವಿತದಲ್ಲಿ ತಂದೆಯಾದ ದೇವರ ಉದ್ದೇಶ ಎಂಥದಾಗಿತ್ತೋ ಅದನ್ನು ಯೇಸು ಕ್ರಿಸ್ತನಲ್ಲಿ ನೆರವೇರಿರೋದನ್ನು, ಪವಿತ್ರಾತ್ಮನ ಆ ಕಾರ್ಯಗಳನ್ನೇ ನಿಮ್ಮಲ್ಲಿ ಪ್ರಕಟಿಸ್ತಾ ಇರೋದ್ರಿಂದ ನಿಮ್ಮ ಜೀವನ ಒಂದೊಂದು ದಿನನೂ ಪರಲೋಕವಾಗಿ ಇರುತ್ತೆ, ಸುಖವಾಗಿರುತ್ತೆ, ಸಮಾಧಾನವಾಗಿರುತ್ತೆ, ಆರೋಗ್ಯವಾಗಿರುತ್ತೆ, ಆಶೀರ್ವಾದವಾಗಿರುತ್ತೆ, ಐಶ್ವರ್ಯವಾಗಿರುತ್ತೆ, ಜಯವಾಗಿರುತ್ತೆ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀನಿ. Receive it in the mighty name of Jesus. Be touched, be blessed, be drenched in God's glory in Jesus' precious name. Amen. Amen. ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ಈಗ ಕೂಡ ಐ ವಾಂಟ್ ಟು ಜಸ್ಟ್ ಮೇಕ್ ಎನ್ ಅನೌನ್ಸ್ಮೆಂಟ್ ಅಬೌಟ್ August 15th. August 15th ಬಂದ್ಬಿಟ್ಟು ಸೌದತ್ತಿಯಲ್ಲಿ ಯೂತ್ ರಿಟ್ರೀಟ್ ಆರ್ ಯೂತ್ ಕಾನ್ಫರೆನ್ಸ್. ಈ ಕಾನ್ಫರೆನ್ಸ್ ಬಂದ್ಬಿಟ್ಟು ಸಹಜ, ಲೈಕ್ ನಾನು ಯೂಟ್ಯೂಬಲ್ಲಿ ಸಂಡೇ ಮೆಸೇಜ್ ನೋಡೋ ಥರ ಇರೋದಿಲ್ಲ. ಇದು ಬಂದ್ಬಿಟ್ಟು ಯುವಕರಿಗೋಸ್ಕರ ಇರುವ ಒಂದು ಪರ್ಸನಾಲಿಟಿ ಆ್ಯಂಡ್ ಕರಿಯರ್ ಡೆವಲಪ್ಮೆಂಟ್ ಪ್ರೋಗ್ರಾಮ್. ದೇವರ ಬಿಬ್ಲಿಕಲ್ ಆಗಿ ದೇವರ ವಾಕ್ಯದ ಮೂಲಕ ನಿಮ್ಮ ಜೀವನದಲ್ಲಿ ಹೆಂಗೆ ಜಯವಾಗಿರೋದು, ಹೆಂಗೆ ಆರೋಗ್ಯವಾಗಿ, ಹೆಂಗೆ ಒಳ್ಳೆ ಕೆಲಸದಲ್ಲಿ ನಿಮ್ಮ ಮ್ಯಾರೇಜ್ ಲೈಫ್, ನಿಮ್ಮ ಫೈನಾನ್ಷಿಯಸ್, ಇದನ್ನೆಲ್ಲ ದೇವರ ಉದ್ದೇಶದ ಪ್ರಕಾರ ಹೇಗೆ ಕನ್ಸಿಸ್ಟೆಂಟ್ ಆಗಿ, ಕಂಟಿನ್ಯೂಸ್ ಆಗಿ ಆಶೀರ್ವಾದದಲ್ಲೇ ಅನುಭವಿಸೋದು ಎಂಬುದನ್ನು ಪ್ರಾಕ್ಟಿಕಲ್ ಆಗಿ ಅನೇಕ ಆಕ್ಟಿವಿಟೀಸ್ ಇರುತ್ತೆ. ಸೊ ಅದರಿಂದ ಇದನ್ನು ಫಸ್ಟ್ ಟೈಮ್ ಯಾರಾದರೂ ನೋಡೋದಾದರೆ ನಿಮ್ಮ ಸ್ಕ್ರೀನಲ್ಲಿ ಒಂದು ನಂಬರ್ ಡಿಸ್ಪ್ಲೇ ಆಗ್ತಾ ಇರುತ್ತೆ. I think in the poster you have shared there is no number. Okay. So ಆ ನಂಬರಲ್ಲಿ ನಿಮ್ಮ ಸ್ಕ್ರೀನಲ್ಲಿ ಏನು ನಂಬರ್ ಕಾಣ್ತಾ ಇದೆಯೋ ಅಲ್ಲಿ ಒಂದು ಮೆಸೇಜ್ ಕಳಿಸಿ. ನೀವು ನಾನು ಪಾರ್ಟಿಸಿಪೇಟ್ ಮಾಡಬೇಕು ಅಂತ ಹೇಳಿ ನಿಮ್ಮ ಹೆಸರು, ನಿಮ್ಮ ಫೋನ್ ನಂಬರ್, ನಿಮ್ಮ ಊರ ಹೆಸರು ಕೊಡುವುದಾದರೆ ನೀವು ರಿಜಿಸ್ಟರ್ ಮಾಡ್ಕೋಬೋದು. ರಿಜಿಸ್ಟ್ರೇಷನ್ ಇಲ್ಲದೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕಾಗಲ್ಲ. ಅದೇ ಥರ ಇದನ್ನು ಯಾವುದು ಯೂಟ್ಯೂಬು ಬೇರೆ ಪ್ಲಾಟ್ಫಾರ್ಮಲ್ಲಿ ಇದನ್ನು ಟೆಲಿಕಾಸ್ಟ್ ಮಾಡ್ತಾ ಇಲ್ಲ. ಸೊ ಅದರಿಂದ ಪವಿತ್ರಾತ್ಮನ ಪ್ರೇರೇಪಣೆಯಿಂದ ಫಸ್ಟ್ ಟೈಮ್ ಇದನ್ನು ಮಾಡ್ತಾ ಇದ್ವಿ. ದೇವರು ವಿಶೇಷವಾದ ಕಾರ್ಯಗಳನ್ನ ತೋರಿಸ್ತಾ ಇದ್ದಾರೆ. ಇದನ್ನು ಅಟೆಂಡ್ ಮಾಡುವವರು ನಿಮ್ಮ ಜೀವನ ಇನ್ನು ಮುಂದೆ ಇರುವ ಹಾಗೆ ಇರುವುದಿಲ್ಲ ಅನ್ನೋದು ಮಾತ್ರ ಅಶ್ಯೂರ್ಡ್ ಆಗಿ ಹೇಳ್ತಾ ಇದ್ದೀನಿ ಯೇಸುವಿನ ನಾಮದಲ್ಲಿ. ಅದರಿಂದ ಎಲ್ಲ ಯುವಕರು, ಯಂಗ್ಸ್ಟರ್ಸ್, ನಿಮ್ಮ ಫ್ರೆಂಡ್ಸ್, ನಿಮ್ಮ ನೇಬರ್ಸ್, ನಿಮ್ಮ ಕಾಲೇಜ್ ಫ್ರೆಂಡ್ಸ್ ಯಾರ್ಯಾರು ಇದ್ದಾರೋ ಎಲ್ಲ ಇನ್ವೈಟ್ ಮಾಡಿ. ಯಾಕಂದರೆ
ಇದು ತುಂಬ ಒಂಥರ ರಿಲಿಜಿಯಸ್ ಆಗಿಲ್ಲದೆ ದೇವರ ನಿಜವಾದ ಡಿಸೈನ್ ಹೇಗೆ, ದೇವರ ನಿಜವಾಗ್ಲೂ ಈ ಭೂಮಿಯಲ್ಲಿ ಹೇಗೆ ನಮ್ಮನ್ನು ಜೀವಿಸುವಂತೆ ಸೃಷ್ಟಿಸಿದ್ದಾರೆ ಎಂಬುವ ಪ್ರಾಕ್ಟಿಕಲ್ ಅಪ್ಲಿಕೇಶನ್. ಸೊ ಇದನ್ನು ನಾವು ವಿಟ್ನೆಸ್ ಮಾಡೋಕ್ಕಿದ್ದೀವಿ. ಸೊ ಅದರಿಂದ ಇದರಲ್ಲಿ ಭಾಗವಹಿಸಿ ದೇವರು ನಿಮ್ಮನ್ನು ಹೆಚ್ಚಾಗಿ ಆಶೀರ್ವದಿಸಲಿ. ವಿಶೇಷವಾಗಿ ಯಾರಾದರೂ ಫಸ್ಟ್ ಟೈಮ್ ನೋಡ್ತಾ ಇರೋದಾದರೆ, ನಾವು ಮಾರ್ನಿಂಗ್ ಪ್ರೇಯರ್ ಮಂಡೇ ಟು ಫ್ರೈಡೇ ಬೆಳಗ್ಗೆ 6 ಗಂಟೆಯಿಂದ 7 ಗಂಟೆ ತನಕ ಪ್ರತಿದಿನ ದೇವರ ವಾಕ್ಯದ ಮೂಲಕ ನಮ್ಮನ್ನು ಆಶೀರ್ವದಿಸಿ ನಡೆಸ್ತಾ ಇದ್ದಾರೆ. ಆ ದಿನದ ಆತ್ಮದ ಆಹಾರ ಇವತ್ತು ಅದರ ಮೂಲಕ ಮಹಿಮೆಯಾದ ಸಾಕ್ಷಿಗಳು ಬರ್ತಾ ಇದೆ. ನಿಮಗೂ ಇಂಥ ಒಂದು ಸತ್ಯ, ಇಂಥ ಒಂದು ಪ್ರಕಟಣೆ ನಮಗೆ ಪ್ರತಿದಿನ ಬೇಕು ಅನ್ನೋರು ಆ ಕೆಳಗಿರುವ ನಂಬರ್ಗೆ ನನಗೆ ಮಾರ್ನಿಂಗ್ ಪ್ರೇಯರ್ ಲಿಂಕ್ ಕಳಿಸಿ ಅಂತ ಕಳಿಸಿದ್ರೆ ನಿಮಗೆ ಕಳಿಸ್ಕೊಡ್ತಾರೆ. ಸೊ ನೀವು ಮಂಡೇ ಟು ಫ್ರೈಡೇ ಆ ಗೂಗಲ್ ಮೀಟ್ ಲಿಂಕ್ ಕೂಡ ಸೇಮ್ ಲಿಂಕ್, ಪ್ರತಿದಿನ ಅದೇ ಲಿಂಕ್. 2 ಲಿಂಕ್ ಇದೆ, ಲಿಂಕ್ 1, ಲಿಂಕ್ 2. ಲಿಂಕ್ 1 ಫುಲ್ ಆಗಿದ್ರೆ ಎರರ್ ಬರುತ್ತೆ, ಫುಲ್ ಆಗಿದೆ ಅಂತ. ಅವಾಗ ಲಿಂಕ್ 2 ಒತ್ತಿ. ಲಿಂಕ್ 2 ಒತ್ತುವಾಗ ನೀವು ಲಿಂಕ್ 2 ಅಲ್ಲಿ ಫ್ರೀ ಆಗಿ ಜಾಯ್ನ್ ಆಗ್ಬೋದು. ಸೊ ಅದರಿಂದ ಇದನ್ನ ತಿಳಿದು ನೀವು ಜಾಯ್ನ್ ಆಗಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ. ವೆಲ್ಕಮ್ ಯು ಆಲ್. ಈಗ ಕೂಡ ಈ ಸತ್ಯ ನನ್ನನ್ನು ಮುಟ್ಟಿದೆ, ಆ ಕುತೂಹಲವನ್ನು, ಆನಂದವನ್ನು, ಸಂತೋಷವನ್ನು ನಾನು ವ್ಯಕ್ತಪಡಿಸಬೇಕು ಅಂತ ಪವಿತ್ರಾತ್ಮನ ನಡೆಸಬೇಕೆ ಇದ್ರೆ ನಿಮ್ಮ ಬೀಜಗಳನ್ನು ಬಿತ್ತಬಹುದು. ನಿಮ್ಮ ಬೀಜಗಳನ್ನು ಬಿತ್ತುವ ನಂಬರ್ ಕೂಡ ಅಲ್ಲಿ ಐದರ್ ಸ್ಕ್ಯಾನರ್ ಮೂಲಕ ಇಲ್ಲ GPay, ಫೋನ್ಪೇ ಹೇಗೆ ಬೇಕಾದರೂ ನೀವು ಕಳಿಸ್ಬೋದು. ನೀವು ಕಳಿಸುವ ಒಂದೊಂದು ಬೀಜವು ದೇವರ ನಾಮ ಮಹಿಮೆ ಪಡೋ ರೀತಿಯಲ್ಲಿ ಅದರ ಫಲವನ್ನು ನೀವು ಅನುಭವಿಸ್ತೀರಾ. ಯೇಸುವಿನ ನಾಮದಲ್ಲಿ ಇವತ್ತು ಸಾಕ್ಷಿಗೆ ಹೇಳ್ತಾ ಇದ್ದೀವಿ, ಇದರಿಂದ ಬರುವ ಕಾಣಿಕೆ ಬೀಜ ಎಲ್ಲವೂ ದೇವರ ರಾಜ್ಯವನ್ನು ಕಟ್ಟೋದಕ್ಕೆ ಇದಕ್ಕಿಂತ ಹೆಚ್ಚಾಗಿ ನಾವು ಖರ್ಚು ಮಾಡ್ತಾ ಇದ್ದೀವಿ. ಅದರ ಫಲವನ್ನು ನೋಡ್ತಾ ಇದ್ದೀವಿ. ಅದರಿಂದ ನೀವು ಬಿತ್ತುವ ಒಂದು ಬೀಜವಾದರೂ ವ್ಯರ್ಥವಾಗಿ ಹೋಗೋದಿಲ್ಲ. ಆ ಬೀಜದ ಫಲವನ್ನು ಪರಲೋಕವೇ ಘನಪಡಿಸ್ತಾ ಇದೆ, ಪರಲೋಕವೇ ಕೊಂಡಾಡ್ತಾ ಇದೆ. ಅದರ ಫಲವನ್ನು ನಿಮ್ಮ ಎಲ್ಲ ಏರಿಯಾದಲ್ಲೂ, ನಿಮ್ಮ ಕೆಲಸದಲ್ಲಿ, ನಿಮ್ಮ ವ್ಯಾಪಾರ, ನಿಮ್ಮ ಕುಟುಂಬ, ನಿಮ್ಮ ಮಕ್ಕಳ ಜೀವನ, ನೀವು ಕೈ ಇಟ್ಟು ಮಾಡುವ ಕಾರ್ಯಗಳು ಎಲ್ಲದರಲ್ಲೂ ಅದರ ಮಹಿಮೆಯನ್ನು, ಫಲವನ್ನು ನೀವು ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸುವಿರಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. Receive it in the mighty name of Jesus. Be touched, be blessed, be drenched in God's glory in Jesus' precious name. Amen. Amen. Blessings. ನಾಳೆ ಸಂಡೇ 9 o'clock ವಿ ಹ್ಯಾವ್ ಇಂಗ್ಲೀಷ್ ಸರ್ವಿಸ್. ಅದನ್ನು ಯೂಟ್ಯೂಬ್ ಚಾನಲಲ್ಲಿ ನೀವು ಲೈವ್ ಬರುತ್ತೆ, ಅದನ್ನು ನೋಡ್ಬೋದು. ಇಲ್ಲ ಇಲ್ಲಿಗೆ ಬಂದು ಭಾಗವಹಿಸಬೇಕು ಅಂದರೆ ಬ್ಯಾಂಗ್ಳೂರ್ ಪಾಲ್ ಮಿನಿಸ್ಟ್ರೀಸ್ ಬ್ಯಾಂಗ್ಳೂರ್ ಅಂತ ಗೂಗಲಲ್ಲಿ ನೋಡ್ಕೋದ್ರೆ ಲೊಕೇಶನ್ಸ್ ಬರುತ್ತೆ. ಸೊ ನೀವು ಅಥವಾ ನಿಮಗೆ ಪರಿಚಯ ಇರೋರನ್ನ ಕಳಿಸಿ ಇಲ್ಲಿ ಕಳಿಸ್ಬೇಕು, ಇಲ್ಲಿ ಬರಬೇಕು, ಇಂಥ ಒಂದು ಪ್ರಸನ್ನತೆಯನ್ನು ಅನುಭವಿಸ್ಬೇಕು ಅಂದರೂ ನೀವು ಅವ್ರಿಗೆ ರೆಫರ್ ಮಾಡಿ. ಖಂಡಿತವಾಗ್ಲೂ ಇಲ್ಲಿ ದೇವರ ಪ್ರಸನ್ನತೆಯನ್ನು ಈ ಸ್ಥಳದಲ್ಲಿ ಅನುಭವಿಸೋದು ತುಂಬ ವಿಶೇಷವಾಗಿರುತ್ತೆ. ಅದೇ ರೀತಿ ಬೆಳಗಾಂ ಸುತ್ತಮುತ್ತ ಇರೋರು ನೀವು ಇಂಥ ಒಂದು ಪ್ರಸನ್ನತೆಯನ್ನು ಸಭೆಯಿಂದ ಅನುಭವಿಸ್ಬೇಕು ಅಂತ ಹೇಳಿದ್ರೆ ಆ ಕೆಳಗಿರುವ ನಂಬರ್ಗೆ ಕಾಲ್ ಮಾಡಿ, ಅವ್ರು ನಿಮಗೆ ಲೊಕೇಶನ್ ಕಳಿಸ್ತಾರೆ. ನೀವು ಅದರಂತೆ ಅಲ್ಲಿಂದ ನೀವು ಜಾಯ್ನ್ ಆಗ್ಬೋದು. ಈಗ ಎಲ್ಲೂ ಹೋಗ್ತಾ ಇಲ್ಲ ಅಂತ ಹೇಳೋರಿಗೆ ಗೂಗಲ್ ಮೀಟ್ ಲಿಂಕ್ ಕಳಿಸಿ ಅಂತ ರಿಕ್ವೆಸ್ಟ್ ಕಳಿಸಿದ್ರೆ ನಾವು ಲೈವ್ ಗೂಗಲ್ ಮೀಟ್ ಲಿಂಕ್ನ ನಿಮಗೆ ಕಳಿಸ್ತೀವಿ. ನೀವು ಅದರಲ್ಲಿ ನಾವು ಯಾವ ರೀತಿಯಲ್ಲಿ ಕೂತ್ಕೊಂಡು ದೇವರ ಪ್ರಸನ್ನತೆಯನ್ನು ಅನುಭವಿಸ್ತಾ ಇದೀವೋ ಅದರಂತೆ ನೀವು ಗೂಗಲ್ ಮೀಟಲ್ಲಿ ನಾವು ಅದೇ ಸಮಯದಲ್ಲಿ ಲೈವ್ ಆಗಿ ನೀವು ಜಾಯ್ನ್ ಆಗಿ ದೇವರ ವಾಕ್ಯವನ್ನು ಕೇಳಿ ಅದರ ಮಹಿಮೆಯನ್ನು ಅನುಭವಿಸ್ಬೋದು. ಗಾಡ್ ಬ್ಲೆಸ್ ಯು ಆಲ್. ಈ ದಿನಗಳಲ್ಲಿ ದೇವರು ಮಹಿಮೆಯಾದ ಸಾಕ್ಷಿಗಳನ್ನ ಎಬ್ಬರಿಸ್ತಾ ಇರೋದಕ್ಕೋಸ್ಕರ ಸ್ತೋತ್ರ. ಅನೇಕ ಸಾಕ್ಷಿಗಳು ಅಸಾಧಾರಣವಾದ ಕಾರ್ಯಗಳಿಂದ ದೇವರು ಬಿಡುಗಡೆ ಮಾಡ್ತಾ ಇದ್ದಾರೆ. ದೇವರ ವಾಕ್ಯವು ಇವತ್ತು ಜೀವವಾಗಿದೆ. ಆ ವಾಕ್ಯದ ಬಲ ಸಾಮರ್ಥ್ಯ ಅಂತ ನಾವು ಒಂದೊಂದು ದಿನನೂ ಅನುಭವಿಸ್ತಾ ಬರ್ತಾ ಇದ್ದೀವಿ. ಅದರಿಂದ ಅದರ ಫಲವನ್ನು ನೀವು ಪ್ರತಿಯೊಬ್ಬರು ಕೂಡ ಪರಿಪೂರ್ಣವಾಗಿ ತೃಪ್ತಿಯಾಗಿ ಅನುಭವಿಸಿ ಅಂತ ಯೇಸುವಿನ ನಾಮದಲ್ಲಿ ಡಿಕ್ಲೇರ್ ಮಾಡ್ತಾ ಇದ್ದೀವಿ. ಬಿ ಟಚ್, ಬಿ ಬ್ಲೆಸ್ಡ್, ಬಿ ಡ್ರೆಂಚ್ಡ್ ಇನ್ ಗಾಡ್ಸ್ ಗ್ಲೋರಿ ಇನ್ ಜೀಸಸ್ ಪ್ರೆಷಸ್ ನೇಮ್. ಆಮೆನ್, ಆಮೆನ್, ಆಮೆನ್.